संविद्गुण प्रथम कृत्य कलात्मशक्ति मोक्षैकहेतु सुररूपसुरैश्च रम्या सुरैश्च मुक्तैः मोक्षैकहेतु असुररूपसुरैश्च मुक्तैः पञ्चस्त एतैति चोक्तमतोत्तरार्धे पञ्चस्त एक इति चोक्तमतोत्तरार्धे ಈ ಶ್ಲೋಕದಲ್ಲಿ ಭಗವತ್ಪಾದಾಚಾರ್ಯರು ಭಗವಾನ್ ವೇದವ್ಯಾಸ ದೇವರು ಮಹಾಭಾರತದ ಮಂಗಳ ಪದ್ಯದ ಉತ್ತರಾರ್ಥ ಅಂದ್ರೆ ತ್ರೈಗುಣ್ಯ ವರ್ಜಿತಮದಂ ದೀರ್ಘಂ ಆತ್ಮನೀಷ್ಟಂ ವಂದೇ ಭಗವತ್ಪಾವರಾಸುರ ಸಿದ್ಧವಂಗಂ ಎಂಬಂತಹ ಉತ್ತರಾರ್ಧದ ಒಂದು ವ್ಯಾಖ್ಯಾನವನ್ನ ಈ ಶ್ಲೋಕದಲ್ಲಿ ಆಚಾರ್ಯರು ಮಾಡ್ತಾ ಇದ್ದಾರೆ. ನಿರ್ದೋಷತಃ ಅಂತ ಆಚಾರ್ಯರು ಮೊದಲು ದೋಷರಹಿತನಾಗಿದ್ದಾನೆ ಮತ್ತು ತ್ರುಟಿವಿಹೀನ ಅಂದ್ರೆ ತ್ರುಟಿ ಅಂದ್ರೆ ಸಂಸಾರ ರಹಿತನಾಗಿದ್ದಾನೆ. ಭಗವಂತ ನಿರ್ದೋಷನ ಯಾಕೆ ಆಗಿದ್ದಾನೆ, ಸಂಸಾರ ಯಾಕೆ ಅವನಲ್ಲಿಲ್ಲ, ನಮ್ಮಂತೆ ಯಾಕೆ ಅವನಿಗೆ ಸುಖ ದುಃಖಗಳು, ಹಿಗ್ಗುವಿಕೆ ಕುಗ್ಗುವಿಕೆ, ಆಮೇಲೆ ಮಮತೆ ಮಮಕಾರ ಭಾವನೆ ಇವೆಲ್ಲ ಯಾಕಿಲ್ಲ ಅವನಿಗೆ ಅಂತಂದ್ರೆ ಅದನ್ನ ಮೂಲ ಹೇಳುವಂತಹ ಮಾತು ತ್ರೈಗುಣ್ಯ ವರ್ಜಿತಂ. ಆ ಭಗವಂತ ಸಾತ್ವಿಕ ರಾಜಸ ಹಾಗೂ ತಾಮಸ ಮೂರು ಗುಣಗಳಿಗೆ ಸಿಗೋದಿದ್ದಾರೆ. ಆ ಮೂರು ಗುಣಗಳಿಂದ ಮೀರಿದ್ದಾನೆ ಭಗವಂತ. ಹಾಗಾದರೆ ಏನು ಯಾರಲ್ಲಿ ದೋಷ ಇರುತ್ತೆ, ಯಾರು ಒಳ್ಳೆಯದು ಕೆಟ್ಟದು ಸುಖ ದುಃಖ ಎಲ್ಲ ಮಮತೆ ಮಮಕಾರ ಭಾವಪರವೇಶ ಇವೆಲ್ಲ ಯಾರಿಗೆ ಬರುತ್ತೆ, ಇವೆಲ್ಲ ಯಾರಿಗೆ ಬರುತ್ತೆ ಅಂದ್ರೆ ಯಾರು ಈ ತ್ರಿಗುಣದಿಂದ ಬಂಧನಾಗಿದ್ದಾರೆ ಅಥವಾ ಈ ತ್ರಿಗುಣದ ಒಂದು ಮುಷ್ಟಿಯಲ್ಲಿ ಇದ್ದಾರೆ ಅವರಿಗೆ ಇದು ಅನ್ವಯಿಸುತ್ತೆ. ಅಂದ್ರೆ ನಮ್ಮಲ್ಲಿ ಏನು ವ್ಯತ್ಯಾಸಗಳಾಗತ್ತಲ್ವ ಅವೆಲ್ಲವೂ ಕೂಡ ಈ ತ್ರಿಗುಣದಿಂದ ಆಗುವಂಥದ್ದು ಸಾತ್ವಿಕ ರಾಜಸ ತಾಮಸ. ಇದು ನಮ್ಗೆ ಅನುಭವಕ್ಕೆ ಸಾಕಷ್ಟು ಬಂದಿದೆ. ಏನು ಅನುಭವಕ್ಕೆ ಬಂದಿದೆ ಅಂತಂದ್ರೆ ನೋಡಿ, ನಮಗೆ ಒಮ್ಮೆ ಬಹಳ ಭಗವದ್ ಭಕ್ತಿ ಬಂದ್ಬಿಡತ್ತೆ, ಇನ್ನೊಮ್ಮೆ ಅಷ್ಟೇ ನಾಸ್ತಿಕತೆ, ಇನ್ನೊಮ್ಮೆ ಸಂಶಯ ಇರ್ಬೋದು, ಇದನ್ನು ಇರ್ಬೋದು ಅನ್ನುವಂತಹ ಭಾವನೆಗಳು ಬರುತ್ತೆ. ಅದು ಯಾವುದು ಅಂದ್ರೆ ನಮ್ಮಲ್ಲಿ ಇರುವಂತಹ ಮೂರು ಗುಣಗಳ ಕೆಲಸ. ಯಾವಾಗ ಅದು ನಮ್ಮಲ್ಲೇ ಅಲ್ಲ, ಅಸುರನಾದಂತಹ ರಾಕ್ಷಸನಾದಂತಹ ಹಿರಣ್ಯ ಕಶಿಪುವಿನಲ್ಲೂ ಕೂಡ ಅದು ಕಂಡಿದೆ. ಜೀವದ್ವಯಾವೇಶವು ಒಂದು, ಆಮೇಲೆ ದುರ್ಯೋಧನ ಇವೆಲ್ಲರೂ ಕೂಡ ಅವಾಗ ಒಳ್ಳೇದನ್ನ ಹೋಗ್ತಾಗಿರ್ತಾರೆ. ಅಂದ್ರೆ ಏನು ಅಲ್ಲೂ ಏನು ಅಂತಂದ್ರೆ ಜೀವದ್ವಯಾವೇಶ ಒಂದು. ಅದರ ಒಂದು ತತ್ವ ಏನು ಅಂತಂದ್ರೆ ಯಾವಾಗ ಸಾತ್ವಿಕ ಗುಣ ಉದ್ದೀಪಿತವಾಗತ್ತೆ ಆಗ ಒಳ್ಳೆಯ ಒಂದು ಬೆಳವಣಿಗೆ ನಮ್ಮಲ್ಲಿ ಆಗತ್ತೆ. ಯಾವಾಗ ರಾಜಸಿಕ ಗುಣ ಉದ್ದೀಪನ ಆಗತ್ತೆ ಆಗ ಮಿಶ್ರ ಅಂದ್ರೆ ಮನುಷ್ಯರಂತೆ ಲಾಭ ನಷ್ಟಗಳನ್ನ ಲೆಕ್ಕ ಹಾಕೋದು. ಅಂದ್ರೆ ನನಗೆ ಏನಾದ್ರೂ ಪರಿವರ್ತನೆ ಆದ್ರೆ ನಾನು ಸೇವೆಯನ್ನ ಮಾಡ್ತೇನೆ ಅಥವಾ ಏನೋ ಒಂದು ಇದನ್ನ ಮಾಡ್ತೇನೆ, ಒಳ್ಳೆ ಕೆಲಸವನ್ನ ಮಾಡ್ತೇನೆ ಅಥವಾ ಒಳ್ಳೆ ಫಲಕ್ಕೋಸ್ಕರ ನಾವು ಸೇವೆಯನ್ನ ಮಾಡ್ತೇವೆ. ಇನ್ನ ನಾವು ಎಲ್ಲವನ್ನೂ ಕೂಡ ಬಿಟ್ಟು ಮೃಗೀಯವಾಗಿ ಮಹಾಸ್ವಾರ್ಥಿಗಳಂತೆ ಹಪಾಪಿಯಿಂದ ನಾವು ಯಾವಾಗ ಒತ್ತಾಯ ಮಾಡ್ತೀವಿ ಅಂದ್ರೆ ಯಾವಾಗ ತಾಮಸಿಕ ಗುಣ ನಮ್ಮಲ್ಲಿ ಅದು ಕುಣಿಲಿಕ್ಕೆ ಶುರು ಮಾಡತ್ತೋ ನಾವು ಮೃಗೀಯವಾಗಿ ಅಮಾನುಷವಾಗಿ ಚಿಂತನೆಗಳನ್ನ ವರ್ತನೆಗಳನ್ನ ಮಾಡ್ತೇವೆ. ಹಾಗಾದರೆ ಈ ಮೂರು ಸ್ವಭಾವಗಳೇನೆ ನಮಗೆ ದುಃಖವನ್ನ ದೋಷಗಳನ್ನ ತಂದುಕೊಡುವಂಥದ್ದು. ಅದೇ ಈ ಮೂರು ಗುಣಗಳಿಂದ ಭಗವಂತ ಮೀರಿದ್ದಾನೆ, ಹಾಗಾಗಿ ಅವನು ನಿರ್ದೋಷಕ ಮತ್ತು ಶ್ರುತಿವಿಹೀನ. ಮತ್ತೆ ಮುಂದೆ ಹೇಳ್ತಾರೆ ಉದಾರ ಪೂರ್ಣ ಸಂವಿದ್ಗುಣ. ನೋಡಿ, ಭಗವಂತ ಏನಾಗಿದ್ದಾನೆ ಅಂತಂದ್ರೆ ಎಲ್ಲ ಉತ್ಕೃಷ್ಟವಾದಂತಹ ಶ್ರೇಷ್ಠ ಅಂದ್ರೆ ಉತ್ಕೃಷ್ಟರ ಅಂತಂದ್ರೆ ಏನಂದ್ರೆ ಶುದ್ಧವಾದ ಅಪ್ಪಟ ಬಂಗಾರ ಅಂತೀವಲ್ಲ ನಾವು. ನಮ್ಮದೆಲ್ಲ ಒಂಥರ ಮಿಕ್ಸ್ ಹಾಲ್ಮಾರ್ಕ್ ಅದು ಅಂತಾರಲ್ಲ, ಕಾಗೆ ಬಂಗಾರ ಅಂತ ಆ ತರ. ಆದರೆ ಭಗವಂತಂತ ಅಪ್ಪಟ ಬಂಗಾರ ಅಂದ್ರೆ ಏನು, ಅದು ಯಾವುದು ಅಡಲ್ಟೆ ಕಲಬೆರಕೆ ಇಲ್ಲ ಅಂತ. ನಮ್ಮಲ್ಲಿ ದುಃಖ ಎಂಬಂತ ನಮ್ಮಲ್ಲೂ ಸುಖ ಇದೆ,
ನಮ್ಮಲ್ಲೂ ಜ್ಞಾನ ಇದೆ, ಭಗವಂತನಲ್ಲೂ ಸುಖ ಇದೆ, ಭಗವಂತನಲ್ಲೂ ಜ್ಞಾನ ಇದೆ. ಏನ್ರಿ ವ್ಯತ್ಯಾಸ ಅಂತಂದ್ರೆ ನಮ್ದೆಲ್ಲ ಅಡಲ್ಟ್ ಕಲಬೆರಕೆ. ಏನ್ ಕಲಬೆರಕೆ ನಮ್ದು ಅಂದ್ರೆ ನಮ್ಮ ಸುಖ ಇದೆ, ಅದರಲ್ಲಿ ಜೊತೆಗೆ ದುಃಖನೂ ಇದೆ. ನಮ್ಮಲ್ಲಿ ಜ್ಞಾನ ಇದೆ, ಅಷ್ಟೇ ಸಂಶಯ ಮತ್ತೆ ಅನ್ಯಥಾ ವಿಪರೀತ ಜ್ಞಾನ ಎರಡೂ ಇದೆ. ಹಾಗೆ ಇದೆಲ್ಲ ಕಲಬೆರಕೆ ನಮ್ದು. ಆದ್ರೆ ಪ್ಯೂರ್ ಹಾಲ್ಮಾರ್ಕ್ ಗುಣಗಳು ಯಾವುವು ಅಂದ್ರೆ ದುಃಖವೇ ಇಲ್ಲದೆ ಇರುವಂತಹ, ದುಃಖದ ಲೇಷವೂ ಇಲ್ಲದೆ ಇರುವಂತಹ, ಅನ್ಯಥಾ ಜ್ಞಾನ ವಿಪರೀತ ಜ್ಞಾನ ಇಲ್ಲದೇ ಇರುವಂತಹ, ಇದು ಯಥಾರ್ಥವಾದಂತಹ ಶುದ್ಧ ಜ್ಞಾನ ಭಗವಂತನದ್ದು. ಅದಕ್ಕೆ ಅಲ್ಲಿ ಶುದ್ಧಾನಂದೋರು ಸಂವಿತ್ ದ್ವಿತೀಯ ಬಲ ಬಹುಳೋದಾರ್ಯ ವಿದ್ಯಾದಿ ದೇಹಂ ಅಂತ ಸ್ತೋತ್ರವನ್ನ ಮಾಡ್ತಾರೆ. ಹಾಗಾಗಿ ಅಂತಹ ಉದಾರ ಶ್ರೇಷ್ಠವಾದಂತಹ ಆ ಗುಣಗಳನ್ನ ಹೊಂದಿದವನು ಭಗವಂತ. ಮತ್ತೆ ಪ್ರಥಮ ಕೃತ ಅಂತ ಎಲ್ಲ ಮೊದಲಿಗೆ ನಾವು ಸೃಷ್ಟಿಯನ್ನ ಕ್ರಮ ಹೇಗೆ ಅಂತಂದ್ರೆ ಇದೊಂಥರ ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್ ಕೊಟ್ಟಂಗೆ ಸೃಷ್ಟಿಯ ಪ್ರಕಾರವನ್ನ ಉಪನಿಷತ್ತಿನಲ್ಲಾಗಬಹುದು ಅಥವಾ ವೇದಗಳಲ್ಲಿ ಪುರಾಣಗಳಲ್ಲಿ ಎಲ್ಲವೂ ಕೂಡ ವರ್ಣಿಸಲ್ಪಟ್ಟಿದೆ. ಅಂದ್ರೆ ನಮಗೇನು ಅನ್ಸುತ್ತೆ, ಪೂರ್ಣವಾದ ಸೃಷ್ಟಿ ಭಗವಂತ ಮಾಡಲಿಲ್ಲ, ಅದನ್ನ ತಾನೊಂದ್ ಸ್ವಲ್ಪ ಮಾಡಿದ, ನೆಕ್ಸ್ಟ್ ಬ್ರಹ್ಮದೇವರಿಗೆ ಕಾಂಟ್ರಾಕ್ಟ್ ಕೊಟ್ಟ, ಅವನು ಮತ್ತೆ ಇನ್ನೆಲ್ಲರಿಗೂ ಕೂಡ ಅವ್ರ ಕೆಳಗಡೆ ಇರುವಂತವ್ರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟು ಹಾಗಲ್ಲ. ಮೊದಲಿಗೂ ಭಗವಂತ ಶುರು ಮಾಡಿದ್ದು ಅವರಲ್ಲಿ ನಿಂತು ಬುದ್ಧಿ ಪ್ರೇರಣೆಯನ್ನ ಮಾಡಿ ಅವರಲ್ಲಿ ನಿಂತು ಮಾಡ್ತಿದ್ದು ಭಗವಂತ. ಹಾಗಾಗಿ ಎಲ್ಲವನ್ನೂ ಕೂಡ ಭಗವಂತನೇ ಮಾಡಿದ್ದು. ವಿಶೇಷವಾಗಿ ಆದಿ, ಯಾಕೆ ಆದಿ ಸೃಷ್ಟಿಯನ್ನೇ ಇಷ್ಟು ಹೇಳುದು ಅಂದ್ರೆ, ಯಾರು ಶಿಲಾನ್ಯಾಸ ಮಾಡಿರ್ತಾರಲ್ಲ ಅವರನ್ನ ನೆನೆಸ್ಕೊಂತೀವಿ. ಅವ್ರು ಹಾಕಿರ್ತಾರೆ ಬೋರ್ಡ್ ಅಲ್ಲಿ, ಇವರ ಕೈಯಿಂದ ಶಿಲಾನ್ಯಾಸ, ಇವರ ಕೈಯಿಂದ ಉದ್ಘಾಟನೆ ಆಗಿದ್ದು ಅಂತ. ಹಾಗಾಗಿ ಅದು ಒಂದು ಏನು ಅಂದ್ರೆ ಒಳ್ಳೆಯವರ ದೊಡ್ಡವರ ಕೈಯಿಂದ ಒಂದು ಪ್ರಾರಂಭ ಆಯ್ತು ಅಂತಂದ್ರೆ, ಜ್ಞಾನಿಗಳ ಕೈಯಲ್ಲಿ ತಪಸ್ವಿಗಳ ಕೈಯಲ್ಲಿ ಏನಾದರೂ ಒಂದು ಶುರು ಆಯ್ತು, ಅಥವಾ ನಾವೇನೋ ಒಂದು ವಾಹನ ತೆಗೆದುಕೊಂಡ್ವಿ ಅಥವಾ ಒಂದು ಮನೆ ತಗೊಂಡ್ವಿ ಅಲ್ವಾ, ಅವನ್ನ ದೊಡ್ಡವರನ್ನ ಜ್ಞಾನಿಗಳನ್ನ ಬರಮಾಡಿಕೊಂಡು ಅವರಿಗೆ ಒಳ್ಳೆ ಏನಿದ್ರು ಮೊದಲಿಗೆ ಅಂತವರಿಗೆ ಮೀಸಲು ಉಂಟು. ಏನೋ ಅವರಲ್ಲಿ ಸನ್ನಿಧಾನ ಭಗವಂತನದ್ದು ಇರುತ್ತೆ. ಮತ್ತೆ ಏನೇ ತೊಂದರೆಗಳು ಬಂದರೂ ಕೂಡ ಅವರಿಗೆ ಇದನ್ನ ಸಮರ್ಪಿಸೋದರಿಂದ ಆ ತೊಂದರೆಗಳೆಲ್ಲ ಪರಿಹಾರ ಆಗಿ ನಮಗೆ ಅದರಿಂದ ಏನ್ ಸಿಗಬೇಕು ಆನಂದಾದಿಗಳು, ಸುಖ ಶಾಂತಿ ಸಮೃದ್ಧಿಗಳು ಸಿಗುವಂತೆ, ಮತ್ತು ವ್ಯಾಪಾರ ಇದ್ದ ವ್ಯಾಪಾರ ಸಮೃದ್ಧವಾಗುವಂತೆ ಅದಾಗತ್ತೆ. ಭಗವಂತ ಇದು ಕೂಡ ಅವನು ಯಾಕೆ ಮಾಡಿ ಮುಂದೆ ಬಿಟ್ಟ ಅಂದ್ರೆ, ತುಂಬಾ ಸಮಸ್ಯೆಗಳು ಬರಬಾರದು ಅಂತ ಏನೋ ಭಗವಂತ ನಾನು ಮೊದಲಿಗೆ ಶಿಲಾನ್ಯಾಸ ಮಾಡಿದಂತೆ ಅದನ್ನ ಭಗವಂತ ಮಾಡಿ ಬ್ರಹ್ಮದೇವರಿಗೆ ಕೊಟ್ಟ. ಹಾಗೆ ಇನ್ನ ಸಕಲಾತ್ಮ ಶಕ್ತಿ ಅಂತ ಅಂದ್ರೆ ಇಲ್ಲಿ ಅರ್ಥ ಏನು ಅಂತಂದ್ರೆ ಎರಡು ಅರ್ಥ ಹೇಳ್ಬಹುದು. ಸಕಲಾತ್ಮ ಶಕ್ತಿ ಅಂತಂದ್ರೆ ಎರಡು ಅರ್ಥ. ಎಲ್ಲದಕ್ಕೂ ಇವನೇ ಮೂಲ ಸ್ರೋತಸ್ಸು ಅಂತ. ಮತ್ತಸ್ತರ್ವಂ ಅಂತ ಭಗವಂತ ಹೇಳಿದಂತೆ ಎಲ್ಲವೂ ನನ್ನಿಂದ, ನನ್ನ ಶಕ್ತಿಯಿಂದಲೇ ಎಲ್ಲವೂ ಕೂಡ ಆಗುವಂತದ್ದು ಒಂದು. ಆಮೇಲೆ ಸರಿ, ಭಗವಂತನಿಗೂ ಒಂದ್ ಏನಾದ್ರು ಎನರ್ಜಿ ಸೋರ್ಸ್ ಇದೆಯಾ ಅಂದ್ರೆ ಇಲ್ಲ. ಆತ್ಮ ಸಕಲಾತ್ಮ ಶಕ್ತಿ ಅಂತ. ಮತ್ತೆ ಅಂದ್ರೆ ಅರ್ಥ ತನ್ನ ಸಾಮರ್ಥ್ಯ ಬೇರೆ ಯಾರಿಂದಲೂ ಕೂಡ. ಈಗ ಲಕ್ಷ್ಮೀ ದೇವಿಗೆ ಎಲ್ಲ ಸಾಮರ್ಥ್ಯ, ಬರೀ ಕಣ್ಣೋಟದಿಂದ ಇಡೀ ಜಗತ್ತನ್ನು ನಡೆಸ್ತಾಳೆ ಮನೆ ಯಜಮಾನಿ ಮಹಾಲಕ್ಷ್ಮೀ ದೇವಿ. ಅವಳಿಗೆ ಕೊಟ್ಟ ಸಾಮರ್ಥ್ಯ ಯಾರು, ಕೊಟ್ಟದ್ದು ಯಾರು ಅಂತಂದ್ರೆ ಭಗವಂತ ಅಲ್ವಾ. ಹಾಗಾದ್ರೆ ಹಂಗೆ ಭಗವಂತನಿಗೂ ಯಾರ್ಯಾರೊಬ್ರು ಕೊಟ್ಟಿದ್ದಾನೆ ಅಂದ್ರೆ ಇದು ಅವನ ಸಕಲಾತ್ಮ ಶಕ್ತಿ. ಎಲ್ಲವೂ ಕೂಡ ತನ್ನದೇ ಮೂಲ ಸ್ರೋತಸ್ಸು, ಬೇರೆಯವರಿಗೆ ಯಾರಿಂದಲೂ ಕೂಡ ಏನನ್ನು ಎರವಲು ಪಡೆದಿಲ್ಲ ಭಗವಂತ. ಹಾಗಾಗಿ ಅವನದೇ ಒಂದು ಮೂಲ ಶಕ್ತಿ. ಮೋಕ್ಷೈಕ ಹೇತು ಅಂದ್ರೆ ಮೋಕ್ಷಕ್ಕೆ ಮುಖ್ಯ ಕಾರಣ ಭಗವಂತ. ಅಂದ್ರೆ ಈ ಜಗತ್ತು ಎಲ್ಲ ಕಷ್ಟ ಪಡುವಂತದ್ದು ಏನಕ್ಕೆ ಅಂತಂದ್ರೆ ಮೋಕ್ಷಕ್ಕಾಗಿ. ಎಲ್ಲ ಯಾವುದೇ ನಾಸ್ತಿಕ ಆಸ್ತಿಕ, ಯಾವುದೇ ಪಾಶ್ಚಾತ್ಯ ಮತ್ತೆ ಪೌರ್ವ ಇವೆಲ್ಲವೂ ಕೂಡ ದಾಕ್ಷಿಣಾಸ್ತಿ ಏನೇ ಇದ್ರೂ ಕೂಡ ಆ ಎಲ್ಲ ಒಂದು ಸಿದ್ಧಾಂತ ಅಥವಾ ಒಂದು ಫಿಲಾಸಫಿ ಅಂತ ಏನಂತೀವಿ, ಅವೆಲ್ಲದಕ್ಕೂ ಕೂಡ ಅಲ್ಟಿಮೇಟ್ ಗೋಲ್ ಏನೋ ಗೊತ್ತಾ, ಸುಖವಾಗಿರ್ಬೇಕು. ಅದು ಐಹಿಕನೋ ಪಾರತ್ರಿಕನೋ ಬೇರೆ, ಅದು ಸುಖವಾಗಿರ್ಬೇಕು ಅನ್ನೋದು ಅಂತ. ಅಂದ್ರೆ ಮೋಕ್ಷ ನಮ್ಗೇನು ಈ ಸಂಸಾರ ಜಂಜಾಟ ಇದೆ ಅದೆಲ್ಲವನ್ನೂ ಕಳ್ಕೊಂಡು ಅನಂತವಾಗಿ ನಿಸ್ಸೀಮವಾದಂತಹ ಆನಂದವನ್ನ ಪಡಿತಾ ಇರೋದೇ ನಮ್ಮ ಒಂದು ಜೀವನದ ಧ್ಯೇಯ ಉದ್ದೇಶ. ನಾವೇನು ಕ್ರಿಯೆ ಕರ್ಮಗಳನ್ನ ಮಾಡ್ತೇವೆ ಅದಕ್ಕೆ ಅದೇ ಫಲ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಅದನ್ನ ಹೇಳ್ತಾರೆ. ಯಾರು ಕೂಡ ಮೋಕ್ಷ ಅನ್ನೋ ಕಾನ್ಸೆಪ್ಟ್ ಅನ್ನ ನಿರಾಕರಣೆ ಮಾಡೋದಿಲ್ಲ. ಅದನ್ನೇ ಐಹಿಕ ಪಾರತ್ರಿಕ ಅನ್ನೋದು ಬೇರೆ, ಆದ್ರೆ ಸುಖ ಅನ್ನೋದು ಮೋಕ್ಷದ ಅರ್ಥ ಏನೋ ಸುಖ ಅಂತ, ಅಲ್ಟಿಮೇಟ್ ಅದೆಲ್ಲ ಸುಖ ಅಂತ. ಹಾಗಾದರೆ ಅದಕ್ಕೆ ಕಾರಣ ಏನು ಅಂತ ಇವಾಗ
ಸರಿಯದಿದೆ ಅದನ್ನ ಪಡ್ಕೊಳ್ಳೋದು ಹೇಗೆ ಅಂತಂದ್ರೆ ಅದಕ್ಕೆ ಭಗವಂತನ ಇದು ಪೀಳಿಗೆ ಮೋಕ್ಷ ಎಂಬಂತ ನಮ್ಮ ಬಂಧನಕ್ಕೆ ಪೀಳಿಗೆ ಭಗವಂತ ಮೋಕ್ಷೈಕ ಪೀತು ಕರ್ಮಗಳು ಅಂತ ಕೆಲವರು ಹೇಳ್ತಾರೆ. ಬೇರೆ ಧರ್ಮದ ಗುಡ್ ಡೀಡ್ಸ್, ಕೆಲವು ಒಳ್ಳೆ ಕೆಲಸಗಳನ್ನ ಚಾರಿಟಿಯನ್ನ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ಬಿಡ್ತೇವೆ ಅಂತ ಇಲ್ಲ. ಭಗವಂತನು ಬರೀ ಒಳ್ಳೆ ಕೆಲಸ ನೆನ್ನೆ ಬಂದಿತ್ತಲ್ಲ ಆಸುರಿ ಅಂತ ಹೇಳುವಂತೆ ಎಲ್ಲವೂ ಕೂಡ ಅಸುರ ಪ್ರೀತಿ ರಾಕ್ಷಸ ಪ್ರೀತಿ ಆಗತ್ತೆ ಹೊರತು ಭಗವತ್ ಪ್ರೀತಿ ಆಗೋದಿಲ್ಲ. ಈ ಮೋಕ್ಷೈಕ ಪ್ರೀತಿ ಅನ್ನೋ ತಾತ್ಪರ್ಯ ಏನು? ಆಚಾರ್ಯಗಳಿಂದ ಜ್ಞಾನ ಸಹಾಯ ಕರ್ಮಣ ಅಂತ. ಒಳ್ಳೆ ಕೆಲಸವನ್ನು ಮಾಡಬೇಕು, ಒಳ್ಳೆ ಕೆಲಸ ಮಾಡಬಾರದು ಅಂತ ಇಲ್ಲಿಯೂ ಕೂಡ ಆಚಾರ್ಯರಾಗಲಿ ಗುರುಗಳಾಗಲಿ ಅಥವಾ ವೇದವ್ಯಾಸ ದೇವರಾಗಲಿ ಹೇಳ್ತಾರೆ, ಅಥವಾ ನಮ್ಮ ವೇದಗಳಾಗಲಿ ಎಲ್ಲಿಯೂ ಹೇಳಿಲ್ಲ ಮಾಡ್ಲೇಬೇಡಿ ಅಂತ. ಮಾಡಿ ಅದರ ಮುಖ್ಯ ಏನು? ಅದು ಯಾರ ಪ್ರೀತಿಗೋಸ್ಕರ, ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಭಗವತ್ ಪ್ರೀತಿನ ಆಗಲಿ. ಯಾಕಂದ್ರೆ ಭಗವಂತನ ಮನೆ ಅಲ್ವಾ. ಇವಾಗ ನಮ್ಮ ಮನೆಗೆ ಯಾರನ್ನಾರು ಸೇರಿಸ್ಕೋಬೇಕಂದ್ರೆ ನಮಗೆ ಇಷ್ಟ ಆಗಿದ್ರೆ, ನಮಗೆ ಅವರು ಪ್ರೀತಿ ಪಾತ್ರ ಆಗಿದ್ರೆ, ನಮ್ಗೆ ಅವ್ರ ಮೇಲೆ ವಿಶ್ವಾಸ ಇತ್ತು, ಅಭಿಮಾನ ಇತ್ತು ಅನ್ನೋ ತರ ಕರ್ಕೊಂತೀವಿ. ನಮ್ಗೆ ಯಾರು ಸಿಟ್ಟಿರೋರು, ಶತ್ರುಗಳು, ದ್ವೇಷಿಗಳು ಒಂದು ಸೇರಿಸ್ಕೊಂತೀವಿ, ನನಗೆ ನಡೀತಾ ಯಾರು ಹೋಗು ಅಂತಂತೀವಿ, ತಿರುಗಿ ನೋಡ್ರಿ ಯಾರು ಹೋಗು ಅಂತೀವಿ ಅಲ್ವಾ. ಹಾಗೆ ಭಗವಂತನ ಮನೆ, ಆ ಭಗವಂತನ ಮನೆಗೆ ಹೋಗ್ಬೇಕು ಅಂತಂದ್ರೆ ಮೋಕ್ಷ ಭಗವಂತನ ಮನೆ. ಅಲ್ಲಿಗೆ ಹೋಗ್ಬೇಕಂದ್ರೆ ಭಗವಂತನ ಪ್ರೀತಿಯನ್ನ ನಾವು ಸಂಪಾದನೆ ಮಾಡ್ಬೇಕೋ ಬೇಡ. ನಾವೆಲ್ಲ ಕರ್ಮಗಳನ್ನ ಮಾಡಿ, ನೀನೇನಪ್ಪ ನನ್ ಸಾಮರ್ಥ್ಯ ನಾನ್ ಮಾಡಿದೀನಿ, ನನ್ ಕೆಲ್ಸ ನಾನ್ ಮಾಡಿದೀನಿ ಅಂತ ನಿಮ್ಗೆ ಏನಿದೆ ಮಧ್ಯದಲ್ಲಿ ಅಂತ ಅಂದ್ಬಿಟ್ರೆ ಆ ಭಗವಂತ ಯಾಕೆ ನಮ್ಮನ್ನ ಕರ್ಕೊಂತಾನೆ ಅವನ ಮನೆಗೆ? ಕರ್ಕೊಳ್ಳೋದೇ ಇಲ್ಲ. ಅವೆಲ್ಲವೂ ಕೂಡ ನೀನೇ ದೈವದತ್ತಂ, ನೀನೇ ಕೊಟ್ಟಿದ್ದು, ನೀನಿಗೆ ಅರ್ಪಣೆ ಅಂತೇಳಿ ನಾವು ಮಾಡುವಂತಹ ಕರ್ಮಗಳು ನೀನೇ ನಿಂತು ಮಾಡ್ತಿದ್ದು. ನಾನು ಮಾಡ್ತಿರೋದು ಕೂಡ ಯಾರ ಒಬ್ಬ ಅರ್ಥಿಗಳಿಗೆ ನಾನು ಕೊಡ್ತಾ ಇದ್ದೇನೆ, ಅದು ಅವ್ರ ಅರ್ಥಿಗಳಿಗೂ ಅಲ್ಲ, ಅಥವಾ ಸನ್ನಿಧಾನಕ್ಕಲ್ಲ, ಗುರುಗಳಿಗಲ್ಲ, ಅವರಲ್ಲಿರುವಂತಹ ನಿನಗೆ ನಾನು ಅದರ ದ್ವಾರ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ, ನೀನೇ ಪ್ರೀತನಾಗು ಅಂತ ಮಾಡಿದಾಗ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಇದನ್ನ ನಿಷ್ಕಾಮ ಅಂತ ಅನ್ನೋದು. ಅಂದ್ರೆ ನಾನು ಕರ್ಮವನ್ನ ಮಾಡಿದ್ದೇನೆ, ಕರ್ಮ ಮಾಡಿದ್ದಕ್ಕೆ ಫಲ ಸಿಗತ್ತೆ ಅಂತ ಅಲ್ಲ. ಅಂದ್ರೆ ಅದು ಕರ್ಮ ಗ್ರೇಟ್ ಅಂತ ಆಗ್ಬಿಡುತ್ತೆ ಹೊರತು ಭಗವಂತನಿಗೆ ಏನಿಲ್ಲ, ಕಿಮ್ಮತ್ತಿರೋದಿಲ್ಲ ಅಲ್ವಾ. ಹಾಗಾದ್ರೆ ಭಗವಂತ ಪ್ರೀತನಾಗಲಿ ಅಂತ ಯಾವುದೇ ಕೆಲಸವನ್ನ ಮಾಡಿ ಅದರಿಂದ ಭಗವಂತ ಖಂಡಿತವಾಗೂ ಅದು ನಿಷ್ಕಾಮ ಕರ್ಮ ಅಂತ ಕರ್ಸ್ಕೊಳ್ಳೋದು. ಸಕಾಮ ಮತ್ತು ನಿಷ್ಕಾಮಗಳೇ ಕೂದಲೇ ವ್ಯತ್ಯಾಸ ಅಷ್ಟೇ. ನಮಗೆ ಅದು ಬೇಕು ಇದು ಬೇಕು ಅಂತ ಮಾಡಿದ್ರೆ ಸಕಾಮ, ಏನೂ ಬೇಡ ಭಗವಂತ ಪ್ರೀತನಾಗಲಿ ಅಂತ ಮಾಡಿದ್ರೆ ನಿಷ್ಕಾಮ ಅಷ್ಟೇ. ಏನು ರಥಗಳೇ ಆಗ್ಬೋದು, ಏನೇ ಮಾಡಿ ಸಂಚಾರ ಪದವಿಯೋ ಪ್ರದಕ್ಷಿಣ ವಿಧಿ ಅಂತೆಲ್ಲ ಹೇಳಿದಂತೆ ನಾವೊಂದು ನಡೀತೀವಿ, ಒಂದು ಕೂತ್ವಿ, ನೋಡಿದ್ವಿ, ಮಾತಾಡಿದ್ವಿ, ಎಲ್ಲವೂ ಕೂಡ ಭಗವಂತ ನಿನ್ನ ನಾಮಗಳೇ, ನಿನ್ನ ಸ್ಮರಣೆ ಅಂತ ಹೇಳಿ ನಾವು ನಾರಾಯಣ ಕೃಷ್ಣ ಗೋವಿಂದ ಅಂತನೂ ಅನ್ನೋದು ಬೇಕಾಗಿಲ್ಲ. ನಾವು ಏನೇ ಮಾತಾಡ್ತೀವೋ ಅವೆಲ್ಲವೂ ಸಕಲ ಶಬ್ದ ಪ್ರತಿಪಾದ್ಯನಾದಂತ ಭಗವಂತ ಗೋವಿಂದ ನಿನ್ನ ನಾಮಸ್ಮರಣೆಯೇ. ಯಾಕೆ ಎಲ್ಲ ಶಬ್ದಗಳಿಂದ, ಸ್ವರವರ್ಣಗಳಿಂದ, ಮಾತ್ರಗಳಿಂದ ನೀನೇ ಪ್ರತಿಪಾದ್ಯನಾದವನು ಅನ್ನೋ ಒಂದು ಅನುಸಂಧಾನ ಇದ್ದು ಬಿಡುತ್ತು ಅಂತಂದ್ರೆ, ಅಥವಾ ಇಡೀ ದಿನ ರಾತ್ರಿಯೋ ಅಥವಾ ಬೆಳಿಗ್ಗೆನೋ ಈ ಒಂದು ಶ್ಲೋಕ ಹೇಳ್ಬಿಟ್ರೆ, ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಹ ಯಜ್ಜತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋಸ್ತವಾರಾಧನಂ ಅಂತ ಕೊನೆಗೋ ಅಥವಾ ಬೆಳಿಗ್ಗೆ ಹೇಳ್ಬಿಟ್ರೆ ಭಗವಂತ ನಾವು ಮಾಡಿದ್ದಕ್ಕೆಲ್ಲ ಪುಣ್ಯ ಕೊಡ್ತಾನೆ ಭಗವಂತ. ಹಾಗಾಗಿ ಇದು ಇಷ್ಟು ಮೋಕ್ಷೈಕ ಹೇತು ಅಂತ. ಇನ್ನ ಮುಕ್ತೈಹಿ ಅಸುರೂಪ ಸುರೈಷ್ಟ್ಯ ವಂದ್ಯ ಅಂತ ಅಂದ್ರೆ ಮುಕ್ತರಾದ ಮತ್ತು ಮತ್ತೆ ದೇವತೆಗಳಿಂದ ಅಂತ, ಮುಕ್ತರಾದ ಜೀವರಿಂದ, ದೇವತೆಗಳಿಂದ, ಮತ್ತು ತತ್ವಾಭಿಮಾನಿ ಇಂದ್ರಿಯ ಪ್ರೇರಕರಾದ ದೇವತೆಗಳಿಂದ, ಮತ್ತು ತತ್ವಾಭಿಮಾನಿ ದೇವತೆಗಳಲ್ಲದ ದೇವತೆಗಳಿಂದಲೂ ಉತ್ತಮರಿಂದಲೂ ಕೂಡ ಭಗವಂತ ವಂದ್ಯನಾಗಿದ್ದಾನೆ. ಮತ್ತೆ ಅದನ್ನೇ ವಿಭು ಅನ್ನೋ ಶಬ್ದದ ಇಷ್ಟು ವ್ಯಾಖ್ಯಾನ ಇದು. ಮತ್ತೆ ಇಂತಹ ಭಗವಂತ ಒಬ್ಬನೇ ಅಂದ್ರೆ ಅಸದೃಶನಾಗಿ, ಅದ್ವಿತೀಯನಾಗಿ, ಮತ್ತೆ ಸ್ವಗತ ಭೇದ ವಿವರ್ಜಿತನಾಗಿ ಭಗವಂತ ಇದ್ದಾನೆ. ಆಮೇಲೆ ಈ ರೀತಿಯಾದಂತಹ ಅರ್ಥವನ್ನ ವೇದವ್ಯಾಸ ದೇವರು ಉತ್ತರಾರ್ಧದಲ್ಲಿ ತಿಳಿಸಲು ಇಚ್ಛೆ ಪಟ್ಟಿದ್ದಾರೆ ಅಂತ ಆಚಾರ್ಯರು ಇಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾರೆ. ಮುಂದಿನ ಶ್ಲೋಕದಲ್ಲಿ 61 ನಮ್ಯತ್ವ ಮುಕ್ತಮುಭಯತ್ರ ಯತಸ್ತತೋಸ್ಯ ನಮ್ಯತ್ವ ಮುಕ್ತಮುಭಯತ್ರ ಯತಸ್ತತೋಸ್ಯ ಮುಕ್ತೈರಮುಕ್ತಿಗ ಅಮುಕ್ತಿಗ ಗಣೈಶ್ಚ ವಿನಮ್ಯತೋಕ್ತ ಮುಕ್ತೈರಮುಕ್ತಿಗ ಗಣೈಶ್ಚ ವಿನಮ್ಯತೋಕ್ತ
ಇತ್ತಂ ಹಿ ಸರ್ವಗುಣಪೂರ್ತಿರಮುಷ್ಯ ವಿಷ್ಣೋಃ ಇತ್ತಂ ಹಿ ಸರ್ವಗುಣಪೂರ್ತಿರಮುಷ್ಯ ವಿಷ್ಣೋಃ ಪ್ರಸ್ತಾವಿತ ಪ್ರಥಮತ ಪ್ರತಿಜಾನತೈವ ಪ್ರಸ್ತಾವಿತ ಪ್ರಥಮತ ಪ್ರತಿಜಾನತೈವ. ಇಲ್ಲಿ ಮೂಲದಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ಕೊಂತಾರೆ. ಏನು ಅಂತಂದ್ರೆ, ಎರಡೆರಡು ಬಾರಿ ಆ ವೇದವ್ಯಾಸ ದೇವರು ಭಗವಂತನಿಗೆ ನಮಸ್ಕಾರ ನಮಸ್ಕಾರ ಅಂತ ಹೇಳಿದ್ದಾರೆ. ಅದು ವ್ಯರ್ಥ ಅಲ್ವಾ? ಒಂದೇ ಸತಿ ಹೇಳಿದ್ರೆ ಆಯ್ತಲ್ಲ. ಅಷ್ಟೆಲ್ಲ ಹೇಳಿ ಎರಡೇ ಸತಿ ಒಂದೇ ಸತಿ ಹೇಳಿದ್ರೆ ಆಗ್ತಿತ್ತು. ಎರಡೆರಡು ಸತಿ ಸಕಲ ಲೋಕ ನಮಸ್ಕೃತಂಚ ಅಂತ ಅನ್ನೋದರಿಂದ ಒಂದ್ಸತಿ ಭಗವಂತನಿಗೆ ನಮಸ್ಕಾರವನ್ನ ಮಾಡಿದ್ದಾರೆ, ಅಂದ್ರೆ ತಮಗೆ ನಮಸ್ಕಾರವನ್ನ ಮಾಡಿದ್ದಾರೆ. ಮತ್ತೊಂದು ಅಮರಾಸುರ ಸಿದ್ಧವಂದ್ಯಂ ಅಂತ ಎರಡನೇ ಬಾರಿ ಒಂದೇ ಶ್ಲೋಕದಲ್ಲಿ, ಎರಡು ಶ್ಲೋಕದಲ್ಲಿ ಎರಡು ಸತಿ ಮಾಡಿದ್ರೆ ಅದು ಸಮಸ್ಯೆ ಆಗ್ತಿಲ್ಲ. ಒಂದೇ ಶ್ಲೋಕದಲ್ಲಿ ಎರಡು ಸತಿ ನಮಸ್ಕಾರವನ್ನ ಮಾಡಿದ್ದಾರೆ. ಮತ್ತೆ ಪೌನರುಕ್ತಿ ಬಂತಲ್ಲ ಅಂತಂದ್ರೆ ಹೇಳಿದ್ದನ್ನೇ ಹೇಳಿದ್ದು ಬಂತಲ್ಲ ಅಂತ. ಈ ಹೇಳಿದ್ದನ್ನು ಹೇಳಿದ್ರೆ ಏನಾಯ್ತು? ಲೋಕದಲ್ಲಿ ಯಾರು ಹೇಳಿದ್ದನ್ನು ಹೇಳ್ತಾರೆ? ಹುಚ್ಚರು ಹೇಳ್ತಾರಲ್ವಾ, ಮಾತಾಡಿದ್ದನ್ನೇ ಮಾತಾಡೋದು. ಒಂದ್ಸತಿ ಊಟ ಮಾಡುವ ಅಂತ ಕರೆದ್ರೆ ಊಟ ಮಾಡುವ ಅದನ್ನೇ ಒಂದು 10 ಸತಿ ಅಂತಿದೆ. ಹುಚ್ಚರು ಸ್ವಲ್ಪ ಬುದ್ಧಿ ಮಾಂದ್ಯರು ಅವರು ಈ ರೀತಿ ಹೇಳ್ತಾರೆ. ಅಂದ್ರೆ ಆಕ್ಷೇಪ ಇಲ್ಲಿಗೆ ಬಂದು ನಿಲ್ಲತ್ತೆ ಅನ್ನೋದು ವೇದವ್ಯಾಸ ದೇವರಿಗೆ ಸರಿಯಾದ ಜ್ಞಾನ ವಿವೇಕ ಇಲ್ಲ ಅನ್ನೋ ಅಲ್ಲಿ ತನಕ ಬರುತ್ತೆ. ಪೌನರುಕ್ತಿ ಬಂತು ಅಂದ್ರೆ ಅದು ಅಲ್ಲಿಗೆ ನಿಲ್ಲೋದಲ್ಲ. ವೇದವ್ಯಾಸ ದೇವರಿಗೆ ಸರಿಯಾದ ಬೇಕಾದಂತಹ ಜ್ಞಾನಗಳು ಇಲ್ಲ ಅಂತ ಅನ್ನೋದ್ರಲ್ಲಿ ಬಂದು ನಿಲ್ಲತ್ತೆ. ಆ ದೋಷವನ್ನ ಆಚಾರ್ಯರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪರಿಹಾರವನ್ನ ಮಾಡ್ತಾ ಇದ್ದಾರೆ. ಏನದು ಅಂತಂದ್ರೆ, ನಾರಾಯಣಂ ನಿಖಿಲ ಪೂರ್ಣ ಗುಣೇಕ ದೇಹಂ ಅಂತ ಅನ್ನೋ ಪದ್ಯದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಎರಡು ಸತಿ ಅಂದ್ರೆ ಅದರ ಅರ್ಥೇನು, ಮುಕ್ತರಿಂದಲೂ ಭಗವಂತ ನಮ್ಯನಾಗಿದ್ದಾನೆ ಹಾಗೂ ಅಮುಕ್ತರಿಂದಲೂ ಭಗವಂತ ನಮ್ಯನಾಗಿದ್ದಾನೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕಾಗಿ ಎರಡು ಬಾರಿ ಅಲ್ಲಿ ವೇದವ್ಯಾಸ ದೇವರು ಒಂದೇ ಪದ್ಯದಲ್ಲಿ ನಮಸ್ಕಾರವನ್ನ ಎರಡು ಸತಿ ಮಾಡಿದ್ದಾರೆ ಅಂತ. ಅಂದ್ರೆ ನಮಗೆ ಏನ್ ಬರುತ್ತೆ? ಸರಿ, ಭಗವಂತ ಸಂಸಾರಾವಸ್ಥೆಯಲ್ಲಿ ಸಾಕಷ್ಟು ಹೇಳ್ತಾರೆ. ಏನು? ಭಗವಂತ ನಾರಾಯಣ ಧನುರ್ಧಾರಿ ಗುಣಪರಿಪೂರ್ಣ, ಅದೇ ಸಕಲ ಸದ್ಗುಣಗಳಿಂದ ಕೂಡಿದ್ದಾನೆ ಅಂತ ನಾವೆಲ್ಲರೂ ಕೂಡ ಅಜ್ಞರು ಅಲ್ಪ ಗುಣಗಳಿಂದ ಕೂಡಿದ್ದೇವೆ. ಇದೆಲ್ಲ ಸಂಸಾರ ಅವಸ್ಥೆಯಲ್ಲಿ. ಈಶ ಮತ್ತೆ ಜೀವ ದಾಸ ಇವೆಲ್ಲವೂ ಕೂಡ ಸಂಸಾರ ಅವಸ್ಥೆಯಲ್ಲಿ. ಮುಕ್ತರಾದ ಮೇಲೆ ನಾವೇ ಯಾವ್ದು ಬ್ರಹ್ಮಭಾವವನ್ನೇ ಹೊಂದಿಬಿಡುತ್ತೇವೆ ಅಂತ ಒಬ್ರು ಹೇಳಿದ್ರೆ, ಬ್ರಹ್ಮ ಸಮಾನನಾಗ್ತೇವೆ ನಾವು, ಬ್ರಹ್ಮ ಸಮಾನ ಆನಂದವನ್ನ ಹೊಂದುತ್ತೇವೆ ಅಂತ ಕೆಲವರು ಹೇಳುತ್ತಾರೆ. ಅದು ಅಲ್ಲ ಅಂತ ವೇದವ್ಯಾಸ ದೇವರು ತಿಳಿಸ್ಕೊಡ್ಲಿಕ್ಕೇನೆ ನಾವು ಹೇಗೆ ಅವನ ಈಶತ್ವ ಹಾಗೇ ಇದೆಯಂತೆ. ಮೋಕ್ಷಕ್ಕೋದು ಕೂಡ ಅಲ್ಲಿ ಭಗವಂತ ಅವನು ನಿಯಾಮಕನೇ. ಅವನು ಕೊಟ್ಟಂತಹ ಭಿಕ್ಷೆಯನ್ನೇ ನಾವಲ್ಲಿ ಸ್ವೀಕರಿಸೋದು. ಅಲ್ಲಿ ಪಾರ್ಟ್ನರ್ಶಿಪ್ ಇರೋದಿಲ್ಲ. ಮತ್ತೆ ಹಾಗಾಗಿ ಅದನ್ನ ತಿರಸ್ಕಾರವನ್ನ ನಿರಾಕರಣೆಯನ್ನ ಮಾಡ್ಲಿಕ್ಕೇನೆ ವೇದವ್ಯಾಸ ದೇವರು ಎರಡನ್ನ ಹೇಳಿದ್ದಾರೆ. ಸಕಲ ಲೋಕ ನಮಸ್ಕೃತಂಚ ಅನ್ನೋದರಿಂದ ಅಮುಕ್ತರಿಂದ, ಮತ್ತು ಅಮರಾಸುರ ಸಿದ್ಧವಂದ್ಯಂ ಅಂತ ಅನ್ನೋದ್ರಿಂದ ಮುಕ್ತರಿಂದಲೂ ಕೂಡ ಭಗವಂತ ನಮ್ಯನಾಗಿದ್ದಾನೆ ಅಂತ ಹೇಳಲಿಕ್ಕೆ. ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೂ ಕೂಡ, ಮೋಕ್ಷ ಅಂತಂದ್ರೆ ಸಮನ ಆಗೋದು ಅಥವಾ ಅವನೇ ಆಗ್ಬಿಡೋದು ಅಂತ ಅಲ್ಲ. ಅಲ್ಲೂ ಕೂಡ ಮತ್ತೆ ಭೇದ ಇದ್ದೇ ಇದೆ ಅಂತ ಹೇಳಿ ತಿಳಿಸ್ಲಿಕ್ಕೆ ವೇದವ್ಯಾಸ ದೇವರು ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು? ವ್ಯರ್ಥಂ ಸತ ಕಿಂಚಿತ್ ಜ್ಞಾಪಯತಿ ಅಂತ. ಅಂದ್ರೆ ವ್ಯರ್ಥ ಅಂತಲ್ಲ, ವ್ಯರ್ಥ ಅನ್ನುವಂತೆ ಒಂದ್ಸತಿ ಹೇಳಿದ್ದೆ ಸಾಗಕ್ಕೆ ಎರಡನೇ ಸತಿ ಹೇಳಿದ್ ವ್ಯರ್ಥ ಅಂತಂದ್ರೆ ಅದು ನಮಗೆ ಹಂಗ ಅನ್ಸತ್ತೆ. ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಏನಾದ್ರು ಕಿಂಚಿತ್ ಜ್ಞಾಪಯತಿ, ಏನೋ ಒಂದನ್ನ ತಿಳಿಸ್ಲಿಕ್ಕೋಸ್ಕರ ಅದನ್ನ ಇಟ್ಟಿರ್ತಾರೆ, ಹೇಳಿರ್ತಾರೆ. ಅದೇನು ಅಂತಂದ್ರೆ ಮೋಕ್ಷದಲ್ಲಿ ಅಥವಾ ಮೋಕ್ಷವೇ ಬ್ರಹ್ಮಭಾವವನ್ನು ಹೊಂದೋದಲ್ಲ ಅಥವಾ ಸಮನಾಗೋದಲ್ಲ. ಅಲ್ಲಿ ಮೋಕ್ಷದಲ್ಲಿ ತಾರತಮ್ಯ ಇದೆ. ಒಂದ್ಯತ್ವ ಅಂದ್ರೆ ಯಾರಿಗೆ ನಮಸ್ಕಾರವನ್ನು ನಾವು ಮಾಡ್ತೇವೆ? ಉತ್ತಮರಿಗೆ ನಮಸ್ಕಾರನ ಮಾಡ್ತೇವೆ. ಸಣ್ಣ ಯಾವನೋ ಹೋಗ್ತಿರ್ತಾನೆ, ಯಾವ್ದೊಂದು ಬಾ ಮಗು ನಮ್ಗೆ ನಮಸ್ಕಾರ ಮಾಡ್ತೀನಿ ಅಂತ. ಸರಿ ಬನ್ನಿ ನಮಸ್ಕಾರ ಮಾಡ್ತೀನಿ, ಸ್ವಾಮಿಗಳೇ ನಮಸ್ಕಾರ ಮಾಡ್ತೀನಿ, ದೊಡ್ಡವರಿಗೆ ನಮಸ್ಕಾರವನ್ನ ಮಾಡಿ ನಂಗೆ ಆಶೀರ್ವಾದ ಮಾಡಿ ಕರೆಸಿ ಅಂತ ಕೇಳ್ಕೊಂತೀವಿ. ಅದೇ ಸಣ್ಣ ಮಗು ಹೋಗಿ ನಮಸ್ಕಾರ ಮಾಡ್ತೀನಪ್ಪ, ನಮಸ್ಕಾರ ಮಾಡ್ತೀನಿ ಅನ್ನಲ್ವಲ್ಲ ನಾವು, ಅಲ್ವಾ? ಯಾವ್ದೋ ಪಶುವಿಗೋ ಸುಮ್ಮನೆ ಇರುವಂತ ಕಂಬಗಳಿಗೋ ಹೋಗಿ ನಮಸ್ಕಾರ ಮಾಡೋದಿಲ್ಲ. ಹಾಗೆ ನಮಸ್ಕಾರವನ್ನ ಮಾಡಿದ್ವಿ. ಬಂದ್ಯತ್ವ ಅವನಲ್ಲಿದೆ ಅಂದ್ರೆ ಅವನು ಉತ್ತಮನಾಗಿದ್ದಾನೆ, ಭಿನ್ನನಾಗಿದ್ದಾನೆ ಮತ್ತು ಉತ್ತಮನಾಗಿದ್ದಾನೆ. ಆದ್ದರಿಂದಲೇ ನಾವು ನಮಸ್ಕಾರವನ್ನ ಮಾಡ್ತೇವೆ. ಹಾಗೆ ಮುಕ್ತರು ಕೂಡ ಭಗವಂತನಿಗೆ ನಮಸ್ಕಾರವನ್ನ ಮಾಡ್ತಾರೆ ಅಂತಂದ್ರೆ ಅವನೇನಾಗಿರಬೇಕು? ಭಿನ್ನನಾಗಿರಬೇಕು ಮತ್ತೆ ಉತ್ತಮನೂ ಆಗಿರಬೇಕು ಅಂತ ಅನ್ನೋದು ತಿಳಿಸ್ಲಿಕ್ಕೋಸ್ಕರ ವೇದವ್ಯಾಸ ದೇವರು ಈ ಎರಡು ಬಾರಿ ಆ ಒಂದೇ ಶ್ಲೋಕದಲ್ಲಿ ನಮಸ್ಕಾರವನ್ನ
ಮತ್ತೆ ಭಗವಂತನಿಗೆ ಅರ್ಥಾತ್ ತಮಗೆ ಸಲ್ಲಿಸಿದ್ದಾರೆ ಅನ್ನೋದು ಆಚಾರ್ಯರ ಹಾರ್ದವಾಗಿದೆ. ಇನ್ನು ಕೃಷ್ಣೋ 62ನೇ ಶ್ಲೋಕ. ಕೃಷ್ಣೋ ಯಜ್ಞೇ ಯುಜ್ಯತೆ ಸೋಮಪೂತೈ, ಕೃಷ್ಣೋ ವೀರೇ ಯುಜ್ಯತೆ ವಿಕ್ರಮದ್ಭಿಃ, ಕೃಷ್ಣೋ ವನ್ಯೇ ಯುಜ್ಯತೆ ಸಂಸೃಶಾನೈ, ಕೃಷ್ಣೋ ಮುಕ್ತೇ ಯುಜ್ಯತೆ ಭೀತಿ ಮೋಹೈ, ಕೃಷ್ಣೋ ಯಜ್ಯತೆ ಕೃಷ್ಣೋ ಯಜ್ಞೇ ಯುಜ್ಯತೆ ಸೋಮಪೂತೈ, ಕೃಷ್ಣೋ ವೀರೈ ಯುಜ್ಯತೆ ವಿಕ್ರಮದ್ಭಿಃ, ಕೃಷ್ಣೋ ವನ್ಯೇ ಯುಜ್ಯತೆ ಸಂಸೃಶಾನೈ, ಕೃಷ್ಣೋ ಮುಕ್ತೇ ಯುಜ್ಯತೆ ಭೀತ ಮೋಹೈತಿ. ಹಿಂದೆ ಆಚಾರ್ಯರು ಪ್ರತಿಜ್ಞೆಯನ್ನ ಮಾಡಿದ್ರು. ಅಂದ್ರೆ ನಮ್ಮ ಸ್ವಂತ ವಾಕ್ಯಗಳಿಂದ ಈ ಮಹಾಭಾರತದಲ್ಲಿ ಬಂದಂತಹ ಸಂದೇಹವನ್ನ ನಾವು ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅಂದ್ರೆ ಇದು ತಪ್ಪು ಇದು ಸರಿ ಅಂತ ಹೇಳಿ ನಮಗೆ ಅಧಿಕಾರ ಇಲ್ಲ. ಅಂದ್ರೆ ಒಂದು ಸಂಸ್ಕೃತದಲ್ಲಿ ಶಾಸ್ತ್ರದ ಮಾತು, ಸ್ವತಂತ್ರ ಮುನೇ ನಿಯೋಗ ಪರ್ಯನಿಯೋಗ ಅನರ್ಹತ್ವ ಅಂತ. ಅಂದ್ರೆ ಅವರ ಗ್ರಂಥಕರ್ತರ ಸ್ವಾತಂತ್ರ್ಯ, ಅಲ್ಲಿ ನಾವು ಪ್ರಶ್ನೆಯನ್ನ ಅಥವಾ ನಮ್ಮ ಅಭಿಪ್ರಾಯವನ್ನು ಅವ್ರದ್ದು ಅಂತ ಸೇರಿಸ್ಲಿಕ್ಕೆ ಬರೋದಿಲ್ಲ ಅಲ್ವಾ. ಹಾಗಾಗಿ ಅದಕ್ಕೆ ಆಚಾರ್ಯ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿಜ್ಞೆಯನ್ನ ಮಾಡ್ತಾರೆ. ಏನು ಅಂತಂದ್ರೆ ಮಹಾಭಾರತದಲ್ಲಿ ಏನಾದರೂ ಪೌರಾಣ ಪ್ರಪಂಚ ಏನಾದ್ರು ಸಂದೇಹವಂತ ಅಂತಂದ್ರೆ ನಮ್ಮ ಮಾತಿನಿಂದ ಅಥವಾ ನಮ್ಮ ಬುದ್ಧಿಗೆ ತೋಚಿದಂತೆ ಬಲಾತ್ಕಾರವಾದ ಅರ್ಥವನ್ನ ನಾವು ಮಾಡೋದಿಲ್ಲ ಅಥವಾ ಅರ್ಥವನ್ನು ತಿಳಿಸ್ಲಿಕ್ಕೂ ಹೋಗೋದಿಲ್ಲ. ಏನ್ ಮಾಡ್ತೀವಿ ಅಂತಂದ್ರೆ ಈ ಸ್ಥಳಾಂತರಗಳಲ್ಲಿ ಗ್ರಂಥಾಂತರಗಳಲ್ಲಿ ಏನು ಸ್ಪಷ್ಟವಾಗಿ ಇದೇ ಪ್ರಮೇಯವನ್ನ ಮತ್ತೊಂದು ಕಡೆ ತಿಳಿಸಿರ್ತಾರೆ, ಅದನ್ನು ಇಲ್ಲಿ ಯೋಜನೆಯನ್ನ ಮಾಡ್ತೇವೆ ಅಷ್ಟೇ. ಅದನ್ನ ಇಲ್ಲಿ ಅತಿದೇಶವನ್ನ ಮಾಡ್ತೇವೆ. ಅತಿದೇಶ ಅಂದ್ರೆ ಬೇರೆ ಕಡೆ ಹಿಡಿದನ್ನ ಇಲ್ಲೂ ಅಪ್ಲೈ ಮಾಡ್ಕೊಳ್ಳುವಂತ ಅದನ್ನ ಅತಿದೇಶ ಅಂತ ಅದನ್ನ ಮಾಡ್ತೇವೆ ಅಂತ ಆಚಾರ್ಯರು ಪ್ರತಿಜ್ಞೆಯನ್ನ ಮಾಡಿದ್ರು. ಅಂದ್ರೆ ಬೇರೆಯವರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂತ ಇವಾಗ ನಮ್ಗೆ ಸಂಶಯ ಬರುತ್ತೆ. ಬೇರೆಯವ್ರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಬಲಾತ್ಕಾರವಾಗಿ, ಬಲಾತ್ಕಾರ ಅಂದ್ರೆ ನಮ್ಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಅಲ್ವಾ, ಏನೋ ತಿನ್ನೋದು ಅದು ಬಲಾತ್ಕಾರ ಅಂತ ಆಗತ್ತೆ ಅಲ್ವಾ. ಹಾಗಾದರೆ ಆ ಶಬ್ದಕ್ಕೆ ಅರ್ಥ ಇರೋದಿಲ್ಲ, ಆಗದು ಕೂಡ ಏನೋ ಒಂದು ಹರಸಾಹಸ ಪಟ್ಟು ಆ ಶಬ್ದಕ್ಕೆ ಈ ಅರ್ಥವನ್ನ ಅಥವಾ ಈ ಒಂದು ಪ್ರಸಂಗಕ್ಕೆ ಈ ಕಡೆ ಇಲ್ಲಿ ತಾತ್ಪರ್ಯ ಇದೆ ಅಂತ ಹೇಳುವಂಥದ್ದು ಇವೆಲ್ಲ ಬಲಾತ್ಕಾರದ ಅರ್ಥ ಅಂತ ಆಗತ್ತೆ. ಅದನ್ನ ಬೇರೆಯವರೆಲ್ಲರೂ ಮಾಡಿದ್ದಾರೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ವೇದವ್ಯಾಸ ದೇವರ ಒಂದು ಸರಣಿಯನ್ನ ಅನುಸರಿಸಿಲ್ಲ. ಅವರು ತಮ್ಮ ಒಂದು ಏನು ಪ್ರತಿಭೆಗೆ ಹೊಳೆದಂತೆ ಅವರ ಒಂದು ಬುದ್ಧಿ ಎತ್ತರಕ್ಕೆ ವಿಮರ್ಶೆಗಳನ್ನ ಮಾಡಿ ಅದಕ್ಕೆ ಅರ್ಥವನ್ನ ಹೇಳ್ತಾರೆ. ಅಲ್ಲೂ ಕೂಡ ಅವ್ರು ಕೊಟ್ಟಿದ್ರು ಕೂಡ ಅದು ವೇದವ್ಯಾಸ ದೇವರದೇ ಮತ್ತೊಂದು ಪ್ರಮಾಣಗಳನ್ನ ಪುರಾಣದಲ್ಲಿ ಕೊಟ್ಟಿದ್ರು ಕೂಡ ಅದು ಸರಿಯಾಗಿ ಯೋಜನೆ ಮಾಡ್ಬೇಕು. ಅದಕ್ಕೆ ಹೇಳಿದ್ವಿ, ಯೋಜನೆಯನ್ನ ಮಾಡಿದ್ರು ಅಂದ್ರೆ ಸರಿಯಾಗಿ ಯಾವ್ದು ಫಿಟ್ ಆಗತ್ತೋ, ಎಲ್ಲಿಗೆ ಮ್ಯಾಚ್ ಆಗತ್ತೋ, ಸೂಟ್ ಆಗತ್ತೋ ಅದನ್ನೆಲ್ಲ ಹಾಕ್ಬೇಕು. ರಾಂಗ್ ಪ್ಲೇಸ್ಮೆಂಟ್ ಮಾಡಬಾರದು. ಅದು ನೆಕ್ ಟು ಬೋಲ್ಡ್ ಅಂದ್ಬಿಟ್ಟು ಯಾವ್ದೋ ದೊಡ್ಡದಕ್ಕೆ ಸಣ್ಣದಕ್ಕೆ ಮ್ಯಾಚ್ ಮಾಡ್ಲಿಕ್ಕೆ ಆಗತ್ತ, ಯಾವ್ದಕ್ಕೆ ಯಾವ್ದು ಹೊಂದತ್ತೆ ಅದನ್ನ ನಾವು ಸೇರಿಸ್ಬೇಕು. ಹಂಗೆ ಇರ್ಬೋದು, ಸಾಕಷ್ಟು ಪ್ರಮಾಣಗಳಿದ್ರು ಕೂಡ ಅಥವಾ ವಾಕ್ಯಗಳಿದ್ರು ಕೂಡ ಎಲ್ಲೋ ಹಿಡಿದು ಏನೋ ಅರ್ಥ ಮಾಡ್ಕೊಳ್ಳೋದಲ್ಲ. ಉಪ್ಪು ಹಾಕುವಂತಂದ್ರೆ ಯಾವ್ದಕ್ಕೆ ಉಪ್ಪು ಹಾಕ್ಬೇಕು, ಸಾರಿ ಇಟ್ಟಿರ್ತಾರೆ, ಸಾರಿಗೆ ಉಪ್ಪು ಹಾಕ್ಬೇಕು, ಅವ್ರಿಗೆ ಪಾಯಸಕ್ಕೆ ತಗೊಂಡು ಉಪ್ಪು ಹಾಕು ಒಂದಿನ ಪಾಯಸಕ್ಕೆ ಉಪ್ಪು ಹಾಕ್ಬಿಟ್ಟೆ ಅಂದ್ರೆ ಏನಾಗುತ್ತೆ, ಕೆಟ್ಟು ಹೋಗುತ್ತೆ. ಹಂಗೆ ಎಲ್ಲೋ ಏನೋ ಹೇಳಿದ್ದನ್ನ ತಂದು ಇನ್ನೆಲ್ಲೋ ಸೇರಿಸಿದ್ರೆ ಅದು ಅಪಾರ್ಥ ಆಗತ್ತೆ, ಅಪಪಾಕ ಆಗಂತೆ ಅಪಾರ್ಥ ಆಗತ್ತೆ. ಹಾಗೆ ಆಚಾರ್ಯರು ಪ್ರತಿಜ್ಞೆಯನ್ನ ಮಾಡಿದ್ರು. ಏನು, ವೇದವ್ಯಾಸ ದೇವರ ಮಾತಿನಿಂದಲೇ ಅದಕ್ಕೆ ಅರ್ಥವನ್ನ ಮಾಡ್ತೇವೆ, ನಾವು ಇದು ಮಾತಾಡೋದಿಲ್ಲ. ಹಾಗೆ ಅದನ್ನ ತೋರಿಸ್ತಾ ಇದ್ದಾರೆ, ಬರೀ ಪ್ರತಿಜ್ಞೆ ಮಾಡೋದಲ್ಲ, ಇಲ್ಲಿ ತೋರಿಸ್ತಾ ಇದ್ದಾರೆ. ಏನು ಅಂತಂದ್ರೆ ನೋಡಿ, ಭಗವಂತ ಸುಮ್ಮನೆ ವೇದವ್ಯಾಸ ದೇವರು ಹೇಳಿದ್ರು ಅಂತ ಇಟ್ಕೋಬೇಡಿ. ಅದನ್ನ ವೇದವ್ಯಾಸರು ಮುಂದೇನು ಕೂಡ ಅದನ್ನು ಹೇಳಿದ್ದಾರೆ, ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಏನು, ಮುಕ್ತರಿಂದ ಭಗವಂತ, ಮುಕ್ತರಾದವರಿಂದಲೂ ಭಗವಂತ ವಂದ್ಯನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ ಅಂತನ್ನೋದು, ಮತ್ತು ಸಂಸಾರದಲ್ಲಿರುವಂತಹ ಮುಕ್ತರಾದವರ ದೇವತೆಗಳು ಮತ್ತು ಜೀವರಾಶಿಗಳಿಂದ ವಂದ್ಯನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ ಅಂತನ್ನೋದನ್ನ ಬೇರೆ ಕಡೆಗೆ ವೇದವ್ಯಾಸ ದೇವರೇ ಘಂಟತಃ ಘಂಟಾಘೋಷವಾಗಿ ಹೇಳಿದ್ದಾರೆ. ಏನದು ಅಂದ್ರೆ ಕೃಷ್ಣೋ ಯಜ್ಞೈತಿ ಯುಜ್ಯತೆ ಸೋಮಪೂತೈಹಿ ಅಂತ ಹೇಳಿದ್ದು. ಏನು, ಸೋಮಯಾಗವನ್ನ ಮಾಡ್ತೇವೆ ಮೋಕ್ಷಕ್ಕಾಗಿ, ಜ್ಯೋತಿಷ್ಕೋಮೇನ ಇದೆ ಸ್ವರ್ಗ ಕಾಮ ಅಂತ ವೇದ ಹೇಳತ್ತೆ. ಯಾರಿಗೆ ಸ್ವರ್ಗ ಬೇಕು ಅಥವಾ ಸ್ವರ್ಗ ಅಂತ ಹೇಳಿದ್ರೆ ಮೋಕ್ಷ ಬೇಕೋ ಅವರಿಗೆ ಅವರು ಸೋಮಯಾಗವನ್ನ ಮಾಡಿ
ಸೋಮ ಅಂತಂದ್ರೆ ಚಂದ್ರ ಅಲ್ಲ, ಸೋಮ ಅಂದ್ರೆ ಒಂದು ಲತಾ ಬಳ್ಳಿ. ಆ ಬಳ್ಳಿಯನ್ನ ಹೀಗೆ ಒಂದು ಕರುವನ್ನ ಕೊಟ್ಟು ಆ ಬಳ್ಳಿಯನ್ನ ಕೊಂಡುಕೊಂಡು ಅವೆಲ್ಲ ಇದೆ ಕ್ರಮಗಳು, ಅದನ್ನ ಮಾಡಿ ಅದನ್ನ ಯಾಗವನ್ನೆಲ್ಲ ಮಾಡಿ ಅಲ್ಲಿ ಮತ್ತೆ ಏನ್ ಬಲಿ ಕೊಡೋ ಅದೆಲ್ಲ ಮಾಡಿ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಬಳ್ಳಿಯನ್ನ ಅರಿತಾರೆ, ಅರೆದು ಸೋಸಿ ಆ ರಸಗಳನ್ನ ಆಹುತಿಯನ್ನು ಕೊಡ್ತಾರೆ. ಸೋಮಪಾನಾರ್ಹರಿಗೆ ತಾತ್ವಿಕ ದೇವತಾ ಗಣಕ್ಕೆ ಅಂತ ಬರುತ್ತೆ. ಆ ಎಲ್ಲರಿಗೂ ಕೂಡ ಯಾರು ಶ್ರೇಷ್ಠ ದೇವತೆಗಳು ಅಂದ್ರೆ ಯಾರಿಗೆ ಸೋಮಪಾನ ಅರ್ಹ ಯೋಗ್ಯತೆ ಇದೆ, ಅರ್ಹರಾಗಿದ್ದಾರೆ, ಯೋಗ್ಯತೆ ಇದೆ, ಅವರು ಶ್ರೇಷ್ಠ ದೇವತೆಗಳು. ಯಾರಿಗೆ ಸೋಮಪಾನ ಯೋಗ್ಯತೆ ಇಲ್ಲ, ಅರ್ಹರಲ್ಲ, ಅವರು ಸ್ವಲ್ಪ ಕೆಳಗಿನ ದೇವತೆಗಳು ಅಂತ ಲೆಕ್ಕ. ಹಾಗಾಗಿ ಅವರೆಲ್ಲರಿಗೂ ಕೂಡ ಅದನ್ನ ಆಹುತಿಯನ್ನು ಹಾಕಿ ಮತ್ತೆ ಬೇರೆಯವರೆಲ್ಲರೂ ಕೂಡ ಅದನ್ನ ಪಾನವನ್ನ ಮಾಡ್ತಾರೆ. ಯಾರು ಸೋಮಪಾನವನ್ನ ಮಾಡ್ತಾರೆ, ಯಾರು ಸೋಮಯಾಗವನ್ನ ಮಾಡಿ ಅವರಿಗೆ ಆ ಒಂದು ಮೋಕ್ಷದ ಆನಂದ ಅಥವಾ ಸ್ವರ್ಗ ಸುಖ ಸಿಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದರಿಂದಲೂ ಕೂಡ ಅದು ಮೋಕ್ಷಕ್ಕಾಗಿ ಅಲ್ಲ, ಯಾಗ ಮಾಡಿದ ತಕ್ಷಣ ಸಿಗೋದಿಲ್ಲ, ಭಗವಂತ ಪ್ರೀತನಾದ್ರೆ ಅದು ಸಿಗತ್ತೆ ಅಂತ ವೇದವ್ಯಾಸರು ಹೇಳ್ತಾರೆ. ವಿಷ್ಣು ಅಲ್ಲಿ ಯಾರನ್ನ ಹೋಲಿಸ್ತಾರೆ, ಯಾರ ಉದ್ದೇಶಕ್ಕಾಗಿ, ಯಾರ ಪ್ರೀತಿಗಾಗಿ ಮಾಡ್ತಾರೆ, ಕೊಡ್ಬೇಕಲ್ಲ. ಇದನ್ನ ನೋಡಪ್ಪ ನನ್ನ ದುಡ್ಡು ಇದು ನೀನು ರಿಟರ್ನ್ ಎಕ್ಸ್ಚೇಂಜ್ ಒಂದು ಕೊಡು ಅಂತ ಕೇಳ್ಬೇಕಲ್ಲ, ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಇಸ್ಕೊಳ್ಳೋರು. ಯಾರಿಗೆ ಕೊಡ್ತಾರೆ ಅಂದ್ರೆ ಕೃಷ್ಣೋ ವಿದ್ಯತೆ ಯಜ್ಞೇ ವಿದ್ಯತೆ, ಕೃಷ್ಣನನ್ನೇ ಸಂತೋಷ ಪಡಿಸ್ತಾರೆ, ಕೃಷ್ಣನನ್ನೇ ಹೋಲಿಸ್ತಾರೆ, ಅಲ್ಲಿ ಭಗವಂತನನ್ನೇ ಹೋಲಿಸ್ತಾರೆ. ಅವನ ಪ್ರೀತನ ಅಂದ್ರೆ ಮೋಕ್ಷವೂ ಸಿಗತ್ತೆ, ಸ್ವರ್ಗ ಸುಖವೂ ಸಿಗತ್ತೆ ಅಂತ ಹೇಳ್ತಾರೆ. ಇನ್ನ ಕೃಷ್ಣೋ ವೀರೇ ವಿದ್ಯೆ, ಇದು ಇಲ್ಲ ಕ್ಷತ್ರಿಯರು ಪರಾಕ್ರಮ ಉಳ್ಳವರು ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಸುವರ್ಣಾಶ್ರಮೋಚಿತವಾದಂತಹ ದುಷ್ಟ ಶಾಸನವನ್ನ ಭಗವತ್ ಪೂಜಾ ಅಂತ ಮಾಡ್ತಾರಲ್ಲ, ಅದ್ ಯಾಕೆ ಮಾಡ್ತಾರೆ ಗೊತ್ತಾ? ಅವರ ಪರಾಕ್ರಮ ಶೌರ್ಯವನ್ನ ಪ್ರದರ್ಶನ ಮಾಡ್ಲಿಕ್ಕಲ್ಲ, ಅಥವಾ ಧನವನಿತ ಕನಕಗಳನ್ನ ತಗೊಂಡು ಸಂಪಾದನೆ ಮಾಡ್ಲಿಕ್ಕಲ್ಲ. ಅವೆಲ್ಲ ಏನಕ್ಕೆ ಮಾಡ್ತಾರೆ ಅಂದ್ರೆ ಭಗವಂತನ ಇಚ್ಛೆ. ದುಷ್ಟರು ಯಾವಾಗಲೂ ಕೂಡ ಶಿಕ್ಷಿತರಾಗಿರಬೇಕು, ಮತ್ತೆ ಶಿಷ್ಟರೆಲ್ಲರೂ ಕೂಡ ರಕ್ಷಿತರಾಗಿದರೆ ಮಳೆ ಬೆಳೆ ಎಲ್ಲ ಕೂಡ ಕ್ಷೇಮವಾಗಿ ಸಮೃದ್ಧವಾಗಿ ಆಗತ್ತೆ, ಪೃಥಿವಿ ಸಸ್ಯಶಾಲಿ ಅಂತ. ಅವಾಗೆಲ್ಲ ಅಲ್ವಾ, ವಿದೇಶೋಯಂ ಶೋಭರಹಿತ ಸಜ್ಜನಾ ಸಂತು ನಿರ್ಭಯಾ ಅಂತ. ಹಾಗಾದ್ರೆ ಎಲ್ಲವೂ ಕೂಡ ಒಂದು ಸೈಕಲ್, ಒಂದು ಪ್ರಕೃತಿಯ ಸೈಕಲ್ ಸರಿ ಇರಬೇಕು ಅಂತಂದ್ರೆ ಸಜ್ಜನರು ಆನಂದದಿಂದಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ಮಳೆ ಬೆಳೆ ಎಲ್ಲ ಆಗತ್ತೆ. ದುಷ್ಟರೆಲ್ಲ ಆನಂದದಿಂದಿದ್ರೆ ಬರಗಾಲ ಪ್ರವಾಹ ಇವೆಲ್ಲ ಅಕಾಲಿಕವಾದಂತಹ ಮಳೆ ಎಲ್ಲ ಆಗ್ಬಾರ್ದಾಗುವಂಥದ್ದು. ಹಾಗಾಗಿ ಅದು ಬ್ಯಾಲೆನ್ಸ್ ಆಗಬೇಕು ಅಂತಂದ್ರೆ ಭಗವಂತನ ರಾಜಾ ಪ್ರತ್ಯಕ್ಷ ಭಗವಂತ ಮಾಡುವಂತಹ ಕೆಲಸ ಅದು. ಶಿಷ್ಟರ ರಕ್ಷಣೆ, ದುಷ್ಟರ ಶಿಕ್ಷಣೆ ಅಂತ ಅನ್ನೋದು ಅದನ್ನ ಭಗವಂತನ ಪ್ರತಿನಿಧಿಗಳು ರಾಜರು ಮಾಡ್ತಾರೆ. ಹಾಗಾಗಿ ಅದ್ ಯಾರಿಗೋಸ್ಕರ ಮಾಡ್ತಾರೆ ಅಂದ್ರೆ ಭಗವಂತನ ಇಚ್ಛೆ. ನಾವು ಹೇಗೆ ಭಗವಂತನ ಇಚ್ಛೆ, ಬ್ರಾಹ್ಮಣರು ಜ್ಞಾನಿಗಳು ಆ ಸೂರ್ಯೋಪಾಸನೆಯನ್ನ ಮಾಡಬೇಕು, ಮತ್ತೆ ನನ್ನನ್ನೇ ತಿಳಿತಾ ಅವರ ಜೀವನವನ್ನ ಸವಿಸ್ಬೇಕು ಅಂತ ಭಗವಂತನ ಇಚ್ಛೆ ಅಂತ ನಾವು ನಮ್ಮ ಜೀವನವನ್ನ ಸವಿಸ್ಬೇಕು. ಅಂತೆಯೇ ಅವರು ಈ ರೀತಿಯಾದ ಶಾಸನವನ್ನ ಮಾಡುವಂಥದ್ದು ಭಗವಂತನ ಇಚ್ಛೆ. ಹಾಗೆ ಅದರಿಂದಲೂ ಕೂಡ ಅದು ಕೂಡ ಒಂದು ಯಜ್ಞ. ಹೀಗೆ ಭೀಮಸೇನ ದೇವರನ್ನು ತೋರಿಸಿಕೊಡ್ತಾರ ಅಲ್ವಾ, ಪಶು ವಿವಧಮಯನ್ ವಿಷ್ಣು ಪಕ್ಷ ದ್ವಿರೀಶಂ ಅಂತ ಅಲ್ಲಿ ವಾಯುಸುತೆಯಲ್ಲಿ ಹೇಳ್ತಾರಲ್ವಾ. ಆ ಜರಾಸಂಧನನ್ನ ಯಾಗದಲ್ಲಿ ಪಶು ವಿಸರ್ಜನ ಅಂತ ಮಾಡ್ತಾರೆ, ಯಾಗದಲ್ಲಿ ಬಲಿಯನ್ನ ಕೊಡ್ತಾರೆ ಪಶುವನ್ನ. ಹಾಗೆ ಆ ಒಂದು ಯಾಗದಲ್ಲಿ ಆ ಜರಾಸಂಧನನ್ನ ಬಲಿ ಕೊಟ್ರು ಅಂದ್ರೆ ಆ ಒಂದು ಏನನ್ನ ತೋರಿಸ್ಕೊಡತ್ತೆ ಅಂದ್ರೆ ಒಂದು ಯುದ್ಧ, ಶತ್ರು ಸಂಹಾರ, ಅದು ಒಂದು ಯಾಗ ಇದ್ದಂತೆ. ಆ ಯಾಗದಲ್ಲಿ ಶತ್ರುಗಳ ಒಂದು ರುಂಡವನ್ನು ಚೆಂಡಾಡೋದು ಆ ಪಶು ಬಲಿಯಂತೆ ಅಂತ ಹೇಳ್ತಾರೆ. ಅದರಿಂದಲೂ ಕೂಡ ಭಗವಂತನೇ ಪೂಜ್ಯನಾಗಿದ್ದಾನೆ, ಸಂತೋಷವನ್ನ ಪಡುತ್ತಾನೆ. ಇವರು ಕೂಡ ಅದರ ಸಂತೋಷವನ್ನ ಪಡಿಸ್ತಾರೆ ಅಂತ ಮತ್ತೆ ವೇದವ್ಯಾಸ ದೇವರು ಹೇಳ್ತಾರೆ. ಕೃಷ್ಣೋ ವಂದೇಹಿ ವಿದ್ಯತೆ ಸಂಸುಷಾನೀತಿ ಅಂತಂದ್ರೆ ಬರೀ ಯಾಗ ಮಾಡಿಕೊಂಡು ಮತ್ತೆ ಹುಂಬತನದಿಂದ ಬಾಹುಬಲದಿಂದ ಇವ್ರೇನೋ ಸುಮ್ಮನೆ ಸ್ವರ್ಗ ಕಾಮುಕತೆ, ಮೋಕ್ಷ ಕಾಮುಕತೆಯಿಂದ ಅಥವಾ ಮದದಿಂದ ಇವರೆಲ್ಲ ತನ್ನ ಪವರ್ ಮದದಿಂದ ಇವರೆಲ್ಲ ಮಾಡ್ತಾರೆ ಅಂತ ತಿಳಿಬೇಡಿ. ಸಂಸುಷಾನೀತಿ ಅಂತ ಚೆನ್ನಾಗಿ ವೇದಗಳನ್ನ ವಿಚಾರ ಮಾಡುವಂತಹ ಯುಕ್ತಾಯುಕ್ತ ವಿವೇಕಿಗಳಾದಂತಹ ತತ್ವವನ್ನ ಅರಿತಂತಹ ಜನರು ಕಾಡಿನಲ್ಲಿ ಅಂದ್ರೆ ಎಲ್ಲ ಅಂದ್ರೆ ಗಡ್ಡ ಮತ್ತೆ ತಲೆ ಕೂಡ್ಲು ಎಲ್ಲ ಬಿಡುಪಾಗಿರುವಂತಹ ಶಾಂತರಾದಂತಹ ಕುಡಿರಕ್ತದವರಲ್ಲ. ಅಂತಹವರು ಕೂಡ ಯಾರನ್ನ ಪೂಜೆಯನ್ನ ಸರ್ವೋತ್ತಮ ಅಂತ ಪೂಜೆಯನ್ನ ಯಾರ ಸಂತೋಷಕ್ಕಾಗಿ ಇರ್ತಾರೆ ಅಂದ್ರೆ ಕೃಷ್ಣನ ಸಂತೋಷಕ್ಕಾಗಿ. ವಿಷ್ಣುವ ವನ್ಯೈಹಿ ವಿದ್ಯತೆ ಸಂಸುಷಾನೈಹಿ ಅಂತ ಕೊನೆಗೆ ಹೇಳ್ತಾರೆ. ಕೃಷ್ಣೋ ಮುಕ್ತೈಹಿ ವಿದ್ಯತೆ ವಿಹಿತ ಮೋಹೈಹಿ.
ಈತಮೋಹ ಇದೆ ಅಂತಂದ್ರೆ ಅಜ್ಞಾನವನ್ನ ಕಳ್ಕೊಂಡವ್ರು. ಇವ್ರು 3 ಜನಕ್ಕೂ ಅಜ್ಞಾನ ಇದೆಯಪ್ಪ, ಮೋಕ್ಷ ಯಾರಿಗೆ ಆಗತ್ತೆ? ಅಜ್ಞಾನ ಹೋಯ್ತು ಅಂತಂದ್ರೆ ಅವ್ರಿಗೆ ಮೋಕ್ಷ ಆಗುತ್ತೆ. ನೋಡಿ, ಅಜ್ಞಾನವೇ ಇಲ್ಲದೆ ಇರುವಂತಹ ವಿಜ್ಞಾನಿಗಳು ಕೂಡ, ಮುಕ್ತರಾದ ಜೀವರು ಭಗವಂತನನ್ನ ಅಲ್ಲೂ ಕೂಡ ಸ್ತೋತ್ರವನ್ನ ಮಾಡ್ತಾರೆ ಅಂತ ಅಲ್ಲಿ ವೇದಗಳಲ್ಲಿ ಬರುತ್ತೆ. ರುಚಾಂತ ಕೋಶಮಾಸ್ತೆ ಅಂತ ಹೇಳಿ ಆ 4 ಮುಖಗಳಿಂದ ನಾಲ್ಮುಖರಾದ ಚತುರ್ಮುಖ ಬ್ರಹ್ಮದೇವರು ಸ್ತೋತ್ರವನ್ನು 4 ವೇದಗಳಿಂದ ಭಗವಂತನ ಅಲ್ಲೂ ಸ್ತೋತ್ರವನ್ನ ಮಾಡ್ತಾ ಇರ್ತಾರೆ. ಯಜ್ಞಯಾಗಾದಿಗಳನ್ನ ಮಾಡ್ತಾ ಇರ್ತಾರೆ, ಮೋಕ್ಷಕ್ಕೆ ಹೋದ್ಮೇಲೂ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಇದರಿಂದ ತಿಳಿಯಲ್ಪಡೋದು ಏನು ಅಂತಂದ್ರೆ, ಸುಮ್ಮನೆ ಅಲ್ಲಿ ಅಮರಾಸುರ ಸಿದ್ಧವಂಜಂ ಸಕಲಲೋಕ ನಮಸ್ತೆ ಪಂಚ ಅಂತ ಸುಮ್ಮನೆ ಗಾಳಿಯಲ್ಲಿ ವೇದವ್ಯಾಸದೇವರು ಗುಂಡು ಹೊಡೆದಿಲ್ಲ, ಅದನ್ನ ನಿಜವಾಗಲೂ ಕೂಡ ಅವರು ತೋರಿಸಿದ್ದಾರೆ ಮತ್ತೊಂದ್ ಕಡೆ. ಹಾಗಾಗಿ ಇದನ್ನೇ ಮತ್ತೆ ನಮ್ಮ ಆಚಾರ್ಯರು ಪ್ರತಿಪಾದನೆಯನ್ನ ಮಾಡ್ತಾರೆ. ಆದ್ದರಿಂದ ವ್ಯಾಖ್ಯಾನಗಳಲ್ಲಿ ಮತ್ತು ವ್ಯಾಖ್ಯೇಯವಾದ ಮಹಾಭಾರತದಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಸೃಷ್ಟ ಬ್ರಹ್ಮಾದಯೋ ದೇವಾಹ ನಿಹತ ಏನ ದಾನವಾಹ ತಸ್ಮೈ ದೇವಾದಿದೇವಾಯ ನಮಸ್ತೆ ಸಂಗಧಾರಿಣೆ. ಇನ್ನ ಮೂಲದಲ್ಲಿ ಒಂದು ವಿಷಯವನ್ನ ಹೇಳಿದ್ದಾರೆ, ಒಂದು ಶಬ್ದವನ್ನ ಆಡಿದ್ದಾರೆ. ಏನು? ಭವದ್ವಂ ಮತ್ತು ಜಗದೇಕನಾಥಂ ಅನ್ನುವಂತಹ ಒಂದು ಶಬ್ದವನ್ನ ಆಡಿದ್ದಾರೆ. ಅದಕ್ಕೆ ಏನು ಪ್ರಮಾಣ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಸೃಷ್ಟ ಬ್ರಹ್ಮಾದಯೋ ದೇವಾಹ ನಿಹತ ಏನ ದಾನವಾಹ ಅಂತ. ಅಂದ್ರೆ ಬ್ರಹ್ಮದೇವರು ಸೃಷ್ಟರಾಗಿದ್ದಾರೆ. ಯಾರಿಂದ? ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳು ಸೃಷ್ಟರಾಗಿದ್ದಾರೆ ಅಂತ ಏನರ್ಥ ಗೊತ್ತಾ? ಅಂದ್ರೆ ಮೋಕ್ಷವನ್ನ ಹೊಂದಿದ್ದಾರೆಯೋ ಅಂತ ಅರ್ಥ. ಯಾರಿಂದ ಮೋಕ್ಷವನ್ನ ಹೊಂದಿದ್ದಾರೆಯೋ? ನಿಹತ ಏನ ದಾನವಾಹ. ನಿಹತ ಏನ ದಾನವಾಹ ಅಂತಂದ್ರೆ ಯಾರಿಂದ ಅಂಧಂತಮಸ್ಸಿಗೆ ದೂರಲ್ಪಟ್ಟಿದ್ದಾರೋ, ಕಲಸಲ್ಪಟ್ಟಿದ್ದಾರೋ ಅಂತ ತಸ್ಮೈ ದೇವಾದಿದೇವಾಯ ಅಂತಹ ಅಂದ್ರೆ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತಹ ಸಾಧಕ ಜೀವರಿಗೆ ಮೋಕ್ಷವನ್ನ ಕೊಡುವಂತಹ ಮತ್ತು ಆ ದಾನವರಿಗೆ ಸ್ವಯೋಗ್ಯವಾದಂತಹ ಅಂಧಂತಮಸ್ಸನ್ನ ಕೊಡುವಂತಹ ದೇವಾದಿದೇವ ಅಂದ್ರೆ ಇದೇನರ್ಥ? ಇದೆರಡು ಸಂಸಾರ ಅಂದ್ರೆ ಆ ಬ್ರಹ್ಮಾದಿ ದೇವತೆಗಳು ಮತ್ತು ದುರ್ಯೋಧನಾದಿ ಕಲಿ ಇವರೆಲ್ಲರೂ ಕೂಡ ಸಂಸಾರಾವಸ್ಥೆಯಲ್ಲೇ ಇರ್ತಾರೆ. ಅವರು ಸಂಸಾರವನ್ನ ಧ್ವಂಸ ಮಾಡೋದು, ಸಂಸಾರ ಧ್ವಂಸವನ್ನ ಮಾಡಿ ಮೋಕ್ಷ ಅಂದ್ರೆ ಸಂಸಾರದಿಂದ ಮುಕ್ತಿ, ಗೇಟ್ ಪಾಸ್. ಈ ಸಂಸಾರದಿಂದ ಮುಗಿದೆ, ಗ್ರಾಜುಯೇಷನ್ ಮಾಡಿ ಕಳಿಸ್ತಲಕ್ಕೆ ಹೊರಗಡೆ ಹೋಗಂತ ಹೇಳಿ. ಹಂಗೆ ಸಂಸಾರ ಮುಗಿತಪ್ಪ ಅಂತ ಹೇಳಿ ಬ್ರಹ್ಮಾದಿ ಸಾಧಕ ಜೀವನ ಮೋಕ್ಷಕ್ಕೆ ಅಂದ್ರೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ, ನನ್ನಂತ ಮುಕ್ತಿ ನಿತ್ಯ ನಿರ್ಯಕ್ಕೆ ಕಳಿಸ್ತಾ. ಹಾಗಾಗಿ ಭಗವಂತನ ಮತ್ತು ಜಗದೇಕನಾಥಂ ಅಂದ್ರೆ ಇದೆಲ್ಲ ಮಾಡೋನೇ ಅದೇ. ಇವೆರಡು ಪ್ರಧಾನವಾದಂಥದ್ದು. ಅದೆರಡನ್ನೂ ಕೂಡ ತಾನು ಕಳ್ಕೊಂಡು ಮಾಡ್ತಾನೆ ಅಂತಂದ್ರೆ ಜಗದೇಕನಾಥಂ. ದುಷ್ಟರಿಗೂ ಅವನೇ ಶಾಸನ ನಿಯಮನವನ್ನ ಮಾಡ್ತಾನೆ, ಸಜ್ಜನರಿಗೂ ಅವನೇ ಮಾಡ್ತಾನೆ ಅಂದ್ರೆ ಅವನ ಒಬ್ಬನೇ ಸ್ವಾಮಿ ಅಂತ ಇದರಿಂದ ತಿಳಿದು ಬರುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಇನ್ನೊಂದು ವಿಶೇಷ ಅಂಶ ಏನು ಅಂತಂದ್ರೆ, ನಿಹತಾಹ ಅಂದ್ರೆ ಬರೀ ಸತ್ತರು, ಆಮೇಲೆ ಸೃಷ್ಟಾಹ ಅಂತಂದ್ರೆ ದೇಹ ಸಂಬಂಧವನ್ನ ಪಡೆದರು ಅಂತ ಅರ್ಥ ಅಲ್ಲ. ಅದು ಏನು ಅಂತಂದ್ರೆ ಮುಂದೆ ಹೇಳ್ತಾರೆ 64ನೇ ಶ್ಲೋಕದಲ್ಲಿ, ಸ್ರಷ್ಟತ್ವಂ ದೇವಾನ ಮುಕ್ತಿ ಸ್ರಷ್ಟತ್ವ ಉಚ್ಯತೆ ನಾಣ್ಯತೆ. ಸ್ರಷ್ಟತ್ವಂ ದೇವಾನ ಮುಕ್ತಿ ಸ್ರಷ್ಟತ್ವ ಉಚ್ಯತೆ ನಾಣ್ಯತೆ. ಉತ್ಪತ್ತಿರ್ದೈತ್ಯಾನಾಮಪಿ ಯಸ್ಮಾತ್ ಸಂಹಿತ ವಿಶೇಷೋಯಂ. ಸಂಹಿತ ವಿಶೇಷೋಯಂ ಅಂತ ಅಂದ್ರೆ ನಮಗೇನು ಸೃಷ್ಟತ್ವ ಅಂದ್ರೆ ಸೃಷ್ಟಿ ಮಾಡುದು. ಸೃಷ್ಟಿ ಅಂತಂದ್ರೆ ಏನಂತ ಅನ್ಕೊಂಡ್ಬಿಡ್ತೀವಿ, ಜೀವರಿಗೆ ಮಾಡುವಂತಹ ಸೃಷ್ಟಿ ಏನು? ದೇಹ ಸಂಬಂಧ, ಜೀವ ಮತ್ತು ದೇಹವನ್ನು ಸೇರಿಸೋದು, ಒಂದುಗೂಡಿಸುವಂಥದ್ದು. ಅಂದ್ರೆ ದೇಹದಲ್ಲಿ ನಿರ್ಜೀವವಾದ ದೇಹದಲ್ಲಿ ಜೀವವನ್ನ ತುಂಬುವುದು, ಅದನ್ನ ಸೃಷ್ಟಿ ಅಂತ ಅನ್ಕೊಂತೇವೆ. ಇನ್ನು ನಿಹತಾಹ ಸಂಹಾರ, ಎಲ್ಲೋದು ಒಂದು ಏನರ್ಥ? ಜೀವ ಬೇರೆ ದೇಹ ಬೇರೆ. ಜೀವಗ ಮಾಡೋದಂದ್ರೆ ದೇಹದಲ್ಲಿ ಜೀವವನ್ನು ತೆಗೆಯುವುದು ಅಂತ ಅರ್ಥ. ಇಲ್ಲಿ ನಮ್ಗೆ ದೇವರು ಬ್ರಹ್ಮಾದಯೋ ಸ್ರಷ್ಟಾಹ ಅಂತ, ದೇವಾಹ ಸ್ರಷ್ಟಾಹ ಅಂತಂದಾಗ ಅಲ್ಲಿ ಸ್ರಷ್ಟತ್ವ ಅಂತಂದ್ರೆ ದೇಹ ಸಂಬಂಧವಿರುವಾದಂತಹ ಸೃಷ್ಟಿಯನ್ನ ತಗೋಬಾರದು. ಏನಂತ ಬೇಕು ಅಂತಂದ್ರೆ ಸಂಸಾರ ಧ್ವಂಸದಿಂದ ಆಗುವಂತಹ ದೇವತೆಗಳಿಗೆ ಆಗುವಂತದ್ದು ಅಂದ್ರೆ ವೈಕುಂಠ, ಅಂದ್ರೆ ಮೋಕ್ಷ, ವೈಕುಂಠ ಪ್ರಾಪ್ತಿಯನ್ನು ತಗೋಬೇಕು. ಮತ್ತೆ ನಿಹತಾಹ ಅಂತಂದ್ರೆ ಮತ್ತೆ ಅದು ದೇಹ ವಿರೋಧ ಅಂತ ಅರ್ಥ ಅಲ್ಲ, ಸಮಪ್ರಾಪ್ತಿ ನಿತ್ಯ ನಿರಯ ಸಂಬಂಧ ಅಂತ ತಗೋಬೇಕು. ಯಾಕೆ ಅದು ನಿತ್ಯನ ಆಚಾರ್ಯ ಹೇಳ್ತಾರೆ ನೋಡಿ, ದೇಹವನ್ನ ಬ್ರಹ್ಮಾದಿ ದೇವತೆಗಳಿಗೆ ಕೊಡುವಂತೆ ಕಲಿಗಳಿಗೂ ಕೂಡ ಕೊಟ್ಟಿದ್ದಾನೆ, ಭಗವಂತ ಕಲಿಗೂ ಕೊಟ್ಟಿದ್ದಾನೆ.
ವಿಪ್ರಚಿತ್ತಿಯೂ ಕೊಟ್ಟಿದ್ದಾನೆ, ಎಲ್ಲರಿಗೂ ಕೂಡ ಕೊಟ್ಟಿದ್ದಾನೆ ಭಗವಂತ. ಅದು ವಿಶೇಷ ಇಲ್ಲ ಅಲ್ವಾ. ಮತ್ತೆ ನಿಹತ ಹೇಗೆ ಆ ಕಲಿ ಮೊದಲಾದವರಿಗೆ ದೇಹ ಮತ್ತು ಜೀವ ಬೇರೆ ಎಲ್ಲ ಮಾಡ್ತಾನೋ, ಹಾಗೆ ಪ್ರಳಯ ಸಮಯದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಮಾಡ್ತಾನೆ ಭಗವಂತ. ಪ್ರಾಕೃತವಾದ ಶರೀರದಿಂದ ಮೋಕ್ಷಕ್ಕೆ ಹೋಗಿ ಬರೋದಿಲ್ಲ. ಹಾಗಾಗಿ ಇದು ಕಾಮನ್ ಅಲ್ಲ ಎರಡೂ ಕಡೆಗೂ. ನೀವು ದೇವತೆಗಳಲ್ಲಿ ಮಾತ್ರ ಸ್ರಷ್ಟಾಹ ಅಂತ ಬಳಸ್ತೀರಾ, ದೈತ್ಯರಲ್ಲಿ ನಿಹತಾಹ ಅಂತ ಬಳಸ್ತೀರ, ಹೇಗೆ ತಪ್ಪಾಗತ್ತಲ್ವಾ ಪ್ರಯೋಗ ಅಂತ ಹೇಳಿ ಅದಕ್ಕೆ ಅರ್ಥ ವಿಶೇಷ ಇದೆ ಅಂತ ಆಚಾರ್ಯರು ಯುಕ್ತಿಯಿಂದ ತಿಳಿಸ್ಕೊಡ್ತಾರೆ. ಅಂದ್ರೆ ಈ ರೀತಿಯಾದ ಎರಡೂ ಕಡೆಗೂ ಬಳಸುವಂತಹ ಪದವನ್ನ ಒಂದೇ ಕಡೆ ಬಳಸಿದ್ದಾರೆ. ಅಂದ್ರೆ ದೇವತೆಗಳ ಮತ್ತು ದಾನವರ ಉಭಯ ಪಕ್ಷಗಳಲ್ಲಿ ಬಳಸಬಹುದಾದಂತಹ ಸ್ವಸ್ಥಾಹ ನಿಹತಾಹ ಅನ್ನೋ ಶಬ್ದಗಳನ್ನ ಕೇವಲ ಒಂದೊಂದು, ಅಂದ್ರೆ ಸ್ವಸ್ಥಾಹ ಅನ್ನೋ ದೇವತೆಗಳ ಪಕ್ಷದಲ್ಲಿ, ನಿಹತಾಹ ಅನ್ನೋ ಶಬ್ದವನ್ನ ದಾನವರ ಪಕ್ಷದಲ್ಲಿ ಬಳಸಿದ್ದಾರೆ ಅಂತ ಹೇಳಿ ಇದಕ್ಕೆ ಅರ್ಥ ವಿಶೇಷ ಇದೆ. ಇದೇ ರೀತಿಯ ಯಾಕೆ ಅರ್ಥ ವಿಶೇಷ ನೋಡೋದ್ರೆ ಹಿಂದೆ ಹೇಳಿದಂತಹ ಯುಕ್ತಿ ಅಂತ ಆಚಾರ್ಯ ಅದಕ್ಕೆ ವ್ಯಾಖ್ಯಾನವನ್ನ ತಿಳಿಸಿ ಕೊಡುತ್ತಾರೆ ಅಂತ ಹೇಳಿದ್ರೆ 64ನೇ ಶ್ಲೋಕ ಇದಕ್ಕೆ ಸಂಪನ್ನವಾದ. ಹರೆಯ ನಮಃ ಕೃಷ್ಣ.